ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಏಯ್ ಯಾರಿದು? ಬೇಬ್ಸ್ ಬರಲ್ಲ ಅಂತ್ಯಾ? ಬೊಂಬೆ 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 ಶೇಕ್ ಇಟ್ ಪುಷ್ಪಾವತಿ. ಟೋಟಲ್ 58 ಟ್ಯಾಂಕ್ ಇದೆ ಅಂತ, ಅದ್ರಲ್ಲಿ 48 ಟ್ಯಾಂಕ್ ನ ಡ್ಯಾಮೇಜ್ ಮಾಡಿದ್ದಾರೆ. ಇನ್ನೀಸ್ ರೈಫಲ್ ಹೆಂಗೈತ್ ನೋಡಿ ಗೈಸ್, ಮಿಷಿನ್ ಗನ್ ಫುಲ್ ಗೂಸ್ ಬಂಪ್ಸ್ ನೋಡಿ. ಸ್ಟೋರಿನ ನಾನು ತಿಳ್ಕೊಂಡಿದ್ದೀನಿ, ನಾನು ನಿಮ್ಗೆ ಹೆಂಗ್ ಪೋರ್ಟ್ರೇ ಮಾಡ್ತೀನಿ ಅನ್ನೋದು ನನ್ನ ಮೇಲೆ ಇರುತ್ತೆ. ನೋಡಿಸ್ತೀನಿ ಬಾಗೂರು ಅನ್ಬಿಟ್ಟು ಎತ್ಕೊಂಡಾಗ ಅಲ್ಲಿ ಕುಣಿಸ್ಬಿಟ್ಟವನೆ. ನಮ್ ಕಾರ್ ಬಂದ್ ಕಚ್ಕೊಂಡ್ಬಿಟ್ಟೈತೆ ನೋಡಿ. ಯಾರನ್ನ ಮಾತಾಡ್ಸ್ಬೇಕಂತ ಗೊತ್ತಾಗ್ಲಿಲ್ಲ. ಈ ಬಾವುಟ ನೋಡಿ, ಸುಜಿತ್ ಗೌಡ್ರು ಅಂತ ನೋಡಿ, ಕನ್ನಡಿಗ ಅಂತ ನೋಡಿ ನಿಮ್ನ ಅಡ್ಡ ಹಾಕಿ ಮಾತಾಡ್ಸ್ತಾ ಇದೀನಿ. ಓ ಗಾಯ್ಸ್ ಎಷ್ಟು ಕಟ್ಟಿದೆ ಗೊತ್ತಾ? ಅವ್ರು ಬಾಂಬ್ ಹಾಕ್ಬೇಕಾದ್ರೆ ಎಲ್ಲಾ ಬಾಂಬ್ಗಳು ಬಂದು ಎಲ್ಲಾ ಬ್ಲಾಸ್ಟ್ ಆಗಿದೆ. TVS ಸ್ಕೂಟಿ ದೊಡ್ಡಪ್ಪ ಬ್ಯೂಟಿ. ಆದ್ರೂ ಇಲ್ಲೆಲ್ಲಾದ್ರೂ ಒಂದು ಟೆಂಟ್ ಗೆಂಟ್ ಹಾಕೊಂಡು ಜೀವನ ಮಾಡ್ಬೋದು. ಏನಂತ ಗುರು? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನನ್ನ ಹೆಂಡತಿಗೆ ವೇಟ್ ಮಾಡಲ್ಲ. Easier to find peace but difficult to find love. ಸಬ್ಸ್ಕ್ರೈಬರ್ಸ್ ಕಿಸ್ ಕೊಡು ಸರ್. ರಾಜಸ್ಥಾನ್ ನಾಯಿ ಹಿಂಗಿದೆ ನೋಡಿ ಗೈಸ್, ಕೆಂಬನ್ಬಿಟ್ಟೈತೆ. ಏಯ್ ಯಾರಿದು? ನೋಡಮ್ಮ ಹುಡುಗಿ ಹೇಳಮ್ಮ ಸರಿಯಾಗಿ. ಏನಿದು ಬರ್ತಾ ಇದ್ದಂಗೆ ಬೆಳ್ಬೆಳ್ಗೆ ಏನೋ ಹೇಳ್ತಾವ್ರೆ, ಏನೋ ಹೇಳ್ಕೊಡ್ತಾವ್ರೆ. ಬನ್ನಿ ಗಾಯ್ಸ್ ಬ್ರೇಕ್ಫಾಸ್ಟ್ ಮಾಡೋಣ. ಏನಿದೆ ನೋಡೋಣ. ಸೇಮ್ ಚಪಾತಿ, ಅದೇ ಇದು, ಏನ್ ಚೇಂಜ್ ಏನಿಲ್ಲ ಅನ್ಕೋತೀನಿ. ಏನಾಯ್ತದನ್ನ ಹಾಕೊಂಡು ತಿನ್ನೋಣ ಬನ್ನಿ. ಅದು ಇದು ಅಂತೆಲ್ಲ ಕೇಳ್ಕೊಂಡಿರ್ಬಾರ್ದು ಲೈಫಲ್ಲಿ. ಅಡ್ಜಸ್ಟ್ಮೆಂಟ್ ಇಸ್ ಡೆವಲಪ್ಮೆಂಟ್. ಏನಂತೀರಾ? ಅದೇ ಬೇಕು ಇದೇ ಬೇಕು ಅನ್ನೋರಲ್ಲ ಯಾರು. ಸಿಕ್ಕಾಪಟ್ಟೆ ಕಷ್ಟ ಖುದ್ದು ಏನಾದ್ರು. ನಮ್ಗೆ ಆ ಥರ ಎಲ್ಲ ಇಲ್ಲ ಗೈಸ್, ಕಣ್ಣಾಗ್ಲಿ ಇನ್ನೊಂದಾಗ್ಲಿ. ಬಟ್ ಕಾನ್ಶಿಯಸ್ ಅಂತೂ ಇದ್ದೇ ಇದೆ, ಬಟ್ ಆ ಥರ ಟೋಂದೆಲ್ಲ ಇಲ್ಲ. ಬಂತ ಅಯ್ಯೋ ಕೆಮ್ರ ಐತೆ ತಿಂತೀನಿ. ನಾವು ಯಾವ ಥರ ಸ್ಟ್ಯಾಂಡರ್ಡ್ ಆಗಿ ಬೇಕಾದ್ರೂ ಇರ್ತೀವಿ, ಯಾವ ಥರ ಅಡ್ಜಸ್ಟ್ಮೆಂಟ್ ಬೇಕಾದ್ರೂ ಮಾಡ್ಕೊತೀವಿ. ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಯಾವ ಸಿಚುಯೇಷನ್ಗೆ ಯಾವ ಥರ ಇರಬೇಕು ನನ್ನ ಜೀವನದಲ್ಲಿ ಕಲ್ತ್ಕೊಬೇಕು. ಬಾಯ್ಸ್ ಲಿಸನ್, ಅದೇ ಬೇಕು ಇದೇ ಬೇಕು ಅನ್ನೋಕ್ಕೆಲ್ಲ ಆಗಲ್ಲ. ಇವಾಗ ಬಂದಿದ್ದೀವಿ, ಸಿಗದೇ ಇದು ಅಂದರೆ ಅದನ್ನೇ ತಿನ್ನಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಹಿಂಗೆ ಇಲ್ಲಿ ಬಂದ್ಬಿಟ್ಟು ಕ್ಯಾಲಿಫೋರ್ನಿಯಾ ಬರೀಟು ಬೇಕು, ಬರ್ಗರ್ ಬೇಕು, ಪಿಜ್ಜಾ ಬೇಕು ಅಂತ ಅವೆಲ್ಲ ಸಿಗಲ್ಲ ಗೈಸ್. ನಾನ್ ಏ ಅಂದ್ರು ಪ್ರಾಬ್ಲಮ್, ನಾನ್ ಅಂದ್ರು ಪ್ರಾಬ್ಲಮ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ ಅಲ್ಲಿ ಏನಂತ ಹೇಳಿದ್ರೆ ಸ್ಪೆಷಲ್. ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಲಾಂಗೇವಾಲಾಗೆ. ಅದೇನಪ್ಪ ಅಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗೆ ಹೋಗ್ತಾ ಇದೀವಿ ಗೈಸ್. ಇವತ್ತು ನನ್ನ ಕೊನೆ ದಿನ. ಏನಕ್ಕೆ ಅಂತ ಹೇಳಿದ್ರೆ ನಾಳೆ ಒಂದು ಈವೆಂಟ್ ಇದೆ, ಅದಕ್ಕೆ ಹೋಗ್ಲೇಬೇಕು. ಕೆಲಸ ತುಂಬಾ ಇಂಪಾರ್ಟೆಂಟ್. ಒಂದು ಒಪ್ಕೊಂಡ ಮೇಲೆ 100% ಅದು ಮಾಡ್ಲೇಬೇಕು. ಸಣ್ಣ ಪುಟ್ಟ ಎಲ್ಲ ನಮ್ಮ ಹುಡುಗರು ಮ್ಯಾನೇಜ್ ಮಾಡ್ಕೋತಾರೆ. ಪ್ರತಾಪ್ ಆಗ್ಲಿ ಇನ್ನೊಬ್ಬರಾಗ್ಲಿ ಎಲ್ಲ ಮ್ಯಾನೇಜ್ ಮಾಡ್ಕೊಂತಾರೆ, ಏನ್ ತೊಂದರೆ ಇರಲ್ಲ. ಬಟ್ ಆನ್ ಮೇನ್ ಈವೆಂಟ್ ಡೇ 16th 17th ಹೆವಿ ಬಿಸಿ ಡೇಟು. ಸೊ ನಾಳೆ ಬೆಳಗ್ಗೆ ನಾನು ಫ್ಲೈಟ್ ಬುಕ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಇಲ್ಲಿಂದ ಫ್ಲೈಟ್ಗೆ 10,000 ರೂಪಾಯಿ ಗೈಸ್. ಫ್ಲೈಟ್ ಬುಕ್ ಮಾಡ್ಕೊಂಡು ಬರೀ ಒಂದು ಈವೆಂಟ್ಗೋಸ್ಕರ ಹೋಗಿ ವಾಪಸ್ ಬರ್ಬೇಕು ಅನ್ಕೊಂಡಿದ್ದೀನಿ. ಪ್ರಪ ವಾಪಸ್ ಏನು ಬರಬೇಡ, ಅಲ್ಲೇ ಇರೋ ಆರಾಮಾಗಿ. ನಾನೇ ಬಂದ್ಬಿಡ್ತೀನಿ. ಮತ್ತೆ ಇನ್ನೊಂದ್ಸರಿ ಏನಕ್ಕೆ 15,000 ಖರ್ಚು ಮಾಡ್ಕೊಂಡು ಬರ್ತೀಯಾ, ಮತ್ತೆ ಹೆಂಗಿದ್ರು ಬರ್ತಾ ಇದೀವಿ ನಾವು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಒಂದು ಜರ್ನಿಯ ಇಂಡೋ ಪಾಕ್ ಜರ್ನಿಯ ಬ್ಲಾಗ್ ಇವತ್ತಿಗೆ ಮುಗಿಯುತ್ತೆ. ಲಾಸ್ಟ್ ಬ್ಲಾಗ್ ಆಗಿರುತ್ತೆ. ನಾಳೆ ವಾಪಸ್ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಬನ್ನಿ ಗೈಸ್. ನೋಡಿ ಮಕ್ಕಳನ್ನ ನೋಡಿದ ತಕ್ಷಣ ನಿಲ್ಸೋಕಾರ್ ಅಂದ್ರೆ ಸುಹಾಸ್ ರೆಡ್ಡಿ ಒಬ್ಬರೇ ನಿಲ್ಸ್ಬಿಟ್ಟು ನೋಡಿ ಎಲ್ಲರಿಗೂ ಪೆನ್ನು ಪೆನ್ಸಿಲ್ ಚಾಕ್ಲೇಟ್ ಎಲ್ಲ ಕೊಟ್ಟು ಕಳಿಸ್ತಾರೆ. ಅದಕ್ಕೆ ಅಂತಾನೆ ಫುಲ್ ತುಂಬ್ಕೊಂಡ್ ನೋಡಿ ಚಾಕ್ಲೇಟ್ ಬಾಕ್ಸೇ ಕೊಟ್ಬಿಟ್ರು. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಖುಷಿ ನೋಡಿ ಗೈಸ್. ಅಂಕಲ್ ಲೈಫ್ ಸೇವಿಯರ್. ಓಯ್ ಸಾರಪ್ಪ ಕಿಸ್ ಕೊಡೋದು ಒಂದು ಬಾಕಿ ಐತಿ ಇವಾಗ ರೆಡ್ ಬುಲ್ಗೆ. ಓಕೆ ನಡೀರಿ ಗೈಸ್. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಲಾಂಗೇವಾಲಾ ಅನ್ನೋ ಜಾಗಕ್ಕೆ. ಇದು ಬಂದು 100 ಕಿಲೋಮೀಟರ್ ದೂರದಲ್ಲಿತ್ತು ನಮ್ಮ ಒಂದು ಸ್ಟೇ ಇಂದ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. 1.5 hour ಜರ್ನಿ ಆಗ್ಬೋದು ನನ್ನ ಪ್ರಕಾರ. ಸೊ ಇದು ಬಂದು ಲಾಸ್ಟ್ ಇಂಡಿಯಾ ಬಾರ್ಡರ್. ಅಲ್ಲಿದೊಂದು ಕತೆ ಇದೆ. ಆ ಕತೆ ಏನು ಅಂತ ಅಲ್ಲೋದ ಮೇಲೆ ಹೇಳ್ತೀನಿ. ನಿಮ್ ಜೊತೆ ಸಾಥ್ ಕೊಡಕ್ ವಿಜಯ್ ಸರ್ ಇರ್ತಾರೆ. ಬನ್ನಿ, ಅವರೆಲ್ಲ ಆಲ್ರೆಡಿ ಹೊಟ್ಟೋಗ್ಬಿಟ್ಟಿದ್ದಾರೆ, ನಾವೇ ಲೇಟು. ಸೊ ಇವಾಗ ಅಲ್ಲಿ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಲೈಫಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಜಿಗುಪ್ಸೆ ಬಂದು ಯಾರು ಬೇಡ, ಯಾರು ಸವಸನೂ ಬೇಡ ಅಂದ್ರೆ ಆರಾಮಾಗಿ ಇಲ್ಲಿ ಬಂದ್ಬಿಡಿ. ನೋಡಿ ವಿಶಾಲವಾದ ಜಾಗ. ಎಷ್ಟು ಜಾಗ ಇದೆ ಅಂದ್ರೆ ಹಿಂಗಾದ್ರೂ ಇಲ್ಲೆಲ್ಲಾದ್ರೂ ಒಂದು ಟೆಂಟ್ ಗೆಂಟ್ ಹಾಕೊಂಡು ಜೀವನ ಮಾಡ್ಬೋದು. ಏನಂತ ಗುರು? ಏನು ಗುರು ಹಿಂಗಂತ ಇದ್ಯಾ? ಏನೋ ಪಾಪ ಎಲ್ಲರಿಗೂ ಒಂದು ಒಳ್ಳೆ ಐಡಿಯಾ ಕೊಡ್ತಾ ಇನ್ನೂ ನೋಡೋದು ಸದೋಯ್ತಾರೆ ಅಂತ ಇದ್ಯಾ? ಈ ಬಂದು ಏನ್ ಮಾಡ್ತೇವೆ
ಏನೈತೆ ಹೋಗ್ಲಿ. ಏನು ಬೇಡ ಗುರು, ಏನು ಬೇಡ ಅನ್ನೋರು ಇಲ್ಲಿ ಬರ್ರಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ನೆಟ್ವರ್ಕ್ ಇಲ್ಲ ಮೊಬೈಲ್ ಅಲ್ಲಿ. ಬೆಂಗಳೂರವ್ರು ಇದ್ದವ್ರು ಬಂದು ಇಲ್ಲಿ ಜೀವನ ಮಾಡೋದು, ನಮ್ ಕರ್ನಾಟಕ ಅಲ್ಲಿರೋ ಜನ ಬಂದು ಇಲ್ಲಿ ಬಂದು ಜೀವನ ಮಾಡೋದೆಲ್ಲ ಸುಳ್ಳು. ಫಸ್ಟ್ ರಾಗಿ ಮುದ್ದೆ, ರಾಗಿ ಬೆಳೆಸಕ್ಕಾಗಲ್ಲ, ಏನು ಬೆಳ್ಸಕ್ಕಾಗಲ್ಲ ಗುರು. ಕಾಂಗ್ರೆಸ್ ಸತ್ತೇನೆ ಕರೆಕ್ಟಾಗಿ ಬೆಳೆಯಲ್ಲ ಇಲ್ಲಿ. ಏನು ಇಲ್ಲ ಗೈಸ್, ಸ್ವಿಗ್ಗಿ ಇಲ್ಲ, ಬ್ಲಿಂಕಿಟ್ ಇಲ್ಲ. ಫಸ್ಟ್ ಆಫ್ ಆಲ್ ಮೊಬೈಲ್ ಅಲ್ಲಿ ನೆಟ್ವರ್ಕೇ ಇಲ್ಲ, ಝೊಮ್ಯಾಟೊ ಇಲ್ಲ. ಹಿಂಗೆ ನಾವು ಇಷ್ಟೊಂದು ನಮ್ಮ ಬೆಂಗಳೂರು ಜೀವನಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಏನು ಅಂತ ಹೇಳಿದ್ರೆ ಪಬ್ಬು, ಪಾರ್ಟಿ, ಪ್ಲೇಸಸ್, ಝೊಮ್ಯಾಟೊ, ಸ್ವಿಗ್ಗಿ, ಇದೇ ಬೇಕು ಅದೇ ಬೇಕು ಅಂತ. ಬಟ್ ಇಲ್ಲಿರೋ ಜನಕ್ಕೆ ಏನು ಅಂದ್ರೆ ಏನು ಗೊತ್ತಿಲ್ಲ. ಮಾಲ್ ಇಲ್ಲ, ಥಿಯೇಟರ್ ಇಲ್ಲ ಅಲ್ವಾ? ಯಾರು ಒಳ್ಳೆ ಚೆನ್ನಾಗಿರೋ ಬೇಬ್ಸ್ ಬರಲ್ಲ ಅಂತ್ಯ. ಬಿಂದಿಗೆ ಎಲ್ಲಿ ನೋಡಿದ್ರು ಬಿಂದಿಗೆ ಇಟ್ಕೊಂಡು ತಲೆ ಮೇಲೆ ಓಡಾಡ್ತಾ ಇರ್ತಾರೆ. ದೇವ್ರೆ, ಹಿಂಗೆ ಗೈಸ್ ಪರಿಸ್ಥಿತಿ. ಇಲ್ಲಿ ಯಾರಾದ್ರೂ ಬಂದಿರಬೇಕು ಅಂತ ಇದ್ರೆ ಬೇಕಾದ್ರೆ ಹೇಳಿ, ಲೊಕೇಶನ್ ಪಿನ್ ಮಾಡಿರ್ತೀವಿ. ಇವಾಗ ಅಲ್ಲಿ ನಿಲ್ಸಿದ್ವಲ್ಲ ಒಂದ್ ನಿಮಿಷ, ಅಲ್ಲಿ ಆ ಹುಡುಗಿ ಬಂದು ಏನ್ ಕೇಳಿದ್ರು, ಪಾನಿ ಬಾಟ್ಲು ಅಂತ. ಹೌದಾ? ಅವರೆಲ್ಲ ಮಿನರಲ್ ವಾಟರ್ ಕುಡ್ದೇ ಇರಲ್ಲ ಗುರು. ಅಂದ್ರೆ ಕುಡ್ದೇ ಇರಲ್ಲ ಅಂದ್ರೆ ಕುಡ್ದಿರ್ತಾರೆ ಯಾರಾದ್ರೂ ನಮ್ ತರ ಕೊಟ್ಟಿದ್ದವ್ರು. ಬಟ್ ಅವ್ರಿಗೆಲ್ಲ ಇಲ್ಲಿ ಸಿಗೋದೆಲ್ಲ ಜಾಸ್ತಿ ಒಂಥರ ಉಪ್ಪು ನೀರು, ಅದು ಒಂಥರ ಉಪ್ಪು ಟೇಸ್ಟ್. ನಮ್ ತರ ಫ್ರೆಶ್ ವಾಟರ್ ಇಲ್ಲ. ನೋಡಿ ಗೈಸ್, ಇಲ್ಲಿರೋ ಮನೆಗಳು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಒಂದೇ ಒಂದು ಚಿಕ್ಕ ಗುಡಿಸ್ಲು, ಅಷ್ಟು ಮುಂದಲ್ಲೂ. ರಾತ್ರಿ ಹೊತ್ತು ಭಯ ಆಗಲ್ವಾ ಗುರು ಇವ್ರಿಗೆ? ಇಲ್ಲಿ ನೋಡಿ, ಈ ಕಡೆ ಭಯ ಆಯ್ತದ ನೋಡಿ. ಇದೊಂದು ಚಿಕ್ಕ ಹಳ್ಳಿ, ಇಲ್ಲೊಂದು ಹಬ್ಬ ಅಂದ್ರೆ ಒಂದು 15 ಮನೆ ಇರ್ಬೋದು. ಇದೇ ಒಂದು ಗ್ರಾಮ ಅವ್ರಿಗೆ. ಆತರ ಏನಿಲ್ಲ ಗುರು, ಇಲ್ಲಿ ಬೆಂಕಿ ಎತ್ಕೊಂಡು ಹೋಗೇ ಬಿಡ್ತದದು. ಏನು ಇಲ್ಲ. ಇದೆಲ್ಲ ಎಷ್ಟೋ ಇವ್ರು ಇದ್ರಲ್ಲ ಈ ಗುಡ್ಸ್ಲಲ್ಲಿ, ಇವರೆಲ್ಲ ಎಷ್ಟೋ ಕಿಲೋಮೀಟರ್ ನಡಿಬೇಕಂತೆ ನೀರ್ ಬೇಕಂದ್ರೆ. ಅವರೆಲ್ಲ ಬಿಂದಿಗೆ ಎತ್ಕೊಂಡು ತಲೆ ಮೇಲೆ 2-3 ಬಿಂದಿಗೆ ಒಟ್ಟಿಗೆ ಇಟ್ಕೊಂಡು ಹೋಗಿ ತುಂಬಿಸ್ಕೊಂಡ್ ಬರೋದು. ಆಮೇಲೆ ಇಲ್ಲೆಲ್ಲೋ ಒಂದ್ ಕಡೆ ಚಿಕ್ಕದಾಗೆ ಒಂದ್ ಪಾಂಡ್ ತರ ಮಾಡಿರ್ತಾರೆ, ಅಲ್ಲೇ ಸಿಗೋದು ಅವ್ರಿಗೆ ಫ್ರೆಶ್ ವಾಟರ್. ಅದು ಸ್ವಲ್ಪ ಉಪ್ಪು ಇರುತ್ತಂತೆ. ಮಾರಲ್ ಆಫ್ ದ ಸ್ಟೋರಿ, ದೇವ್ರು ನಮ್ಗೆಲ್ಲ ಕೊಟ್ಟಿದ್ರು ನಮ್ಗೆ ಇಷ್ಟೊಂದು ಗಾಂಚರಿ ಅವಶ್ಯಕತೆ ಇಲ್ಲ ಅಷ್ಟೇ. ಸೊ ನಮ್ಗಿಂತ ಮೇಲಿರೋರ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದ್ರ ಬದಲು ನಮ್ಗಿಂತ ಕೆಳಗಡೆ ಇರೋರ್ನ ನೋಡಿ ನಾವೆಷ್ಟು ಖುಷಿಯಾಗಿದ್ದೀವಿ, ನಾವೆಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿ ಮನ್ಸಿಗೆ ಸಮಾಧಾನ ಮಾಡಿಕೊಂಡು ಜೀವನ ಸಾಗಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಜಾಸ್ತಿ ತಲೆಗೆ ಶೂಟ್ ಹಾಕಲ್ಲ. ಇಲ್ಲಿ ನೋಡಿ ಗೈಸ್, ಪಾಳು ಬಿದ್ದಿರೋ ಟ್ಯಾಂಕರ್ ಅಲ್ಲಪ್ಪ, ಅದು ಟ್ಯಾಂಕರ್ ಬಂದು ಅದಕ್ಕೆ ನೀರ್ ಹಾಕ್ಬಿಟ್ಟು ಹೋಯ್ತದೆ ಡೈಲಿ ವಿಲೇಜರ್ಸ್ಗೆ. ಅದು ಗೌರ್ಮೆಂಟ್ ಅವರು, ಅದ್ರ ಗೌರ್ಮೆಂಟ್ ಅಂದ್ರೆ ಇವರು ಮಿಲಿಟರಿ ಅವ್ರು ಸಪ್ಲೈ ಮಾಡೋದು ಅವ್ರಿಗೆ. ಅವ್ರದ್ದು ಬೇರೆ ಟ್ಯಾಂಕರ್ ಬರುತ್ತೆ. ಇಲ್ಲೆಲ್ಲ ಬಾವಿ ತೆಗೆದ್ರೆ ನೀರ್ ಬರಲ್ಲ ಅನ್ಬಿಟ್ಟು ಈ ಸರ್ವೈವಲ್ ಗೆ ಅವ್ರಿಗೆ ಅದು ಬಿಟ್ಬಿಟ್ಟು ಹೋಗೋದು. ಆತರ ಟ್ಯಾಂಕರ್ ಇಟ್ಬಿಟ್ಟು ಅದ್ರಲ್ಲಿ ನೀರ್ ತುಂಬಿಸ್ಬಿಟ್ಟು ಹೋಗೋದು. ಇಲ್ಲೆಲ್ಲ ಡ್ರೋನ್ ಆರ್ಸಕ್ ಆಗಲ್ಲ ಗೈಸ್, ಇಲ್ಲ ಅಂದ್ರೆ ಒಳ್ಳೆ ಡ್ರೋನ್ ಶಾಟ್ ತಗೊಂಡಿರುವೆ. ಯಾಕೆ ಅಂತ ಕೇಳಿದ್ರೆ ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್, ಗುಂಬಿಡ್ತಾರೆ ಡ್ರೋನ್ ಆರ್ಸೋದು. ಸೊ ಅದಕ್ಕೋಸ್ಕರ ರಿಸ್ಟ್ರಿಕ್ಷನ್ಸು ಬಂದ್ಬಿಡುತ್ತೆ. ನಾನು ಜೈಸಲ್ಮೇರಲ್ಲೆಲ್ಲ ಆರಿಸ್ಬೇಕಾದ್ರೆ 120 ಮೀಟರ್ ಮೇಲೆ ಆರಿಸಿದ ತಕ್ಷಣನೇ ಏರ್ಪೋರ್ಟ್ ಅಥರೈಸೇಷನ್ ಹಂಗೆ ಅಂತೆಲ್ಲ ಬರ್ತಾ ಇರುತ್ತೆ ಡ್ರೋನಲ್ಲಿ. ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಮ್ಯಾಪ್ಸು ಇಲ್ಲ. ನಮ್ಮ ಸುಹಾಸ್ ಬೈನ ಫಾಲೋ ಮಾಡ್ತಾ ಇದೀವಿ, ಇಲ್ಲ ಅಂದ್ರೆ ನಮ್ಗೆ ಅದು ಗೊತ್ತಿಲ್ಲ. ಬನ್ನಿ ನೋಡೋಣ ಏನ್ ಕತೆ ಅಂತ. ಆರ್ಸೋಂಗಿಲ್ಲ, ಅದೇ ತಾನೇ ಹೇಳಿದ್ದು. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇದು, ಲಾಂಗೇವಾಲ ರಿಸ್ಟ್ರಿಕ್ಷನ್ ಝೋನ್, ಮಿಲಿಟರಿ ಏರಿಯಾ. ಅಲ್ಲೇ ಬಂದ್ಬಿಡ್ತಲ್ಲ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ರಿಸ್ಕ್ ಬೇಕಾ? ಅದ್ರಲ್ಲೇನಿದೆ, ನಾವೇನ್ ಬಾರ್ಡರ್ ಎಲ್ಲ ಆರಿಸ್ತಾ ಇದ್ರಿ, ಇಲ್ಲೇ ಆರಿಸ್ತಾ ಇದೀವಿ. ಮೆಸೇಜ್ ಬಂದ್ರೆ ಆರಿಸ್ಬೇಡ ಅಷ್ಟೇ. ಗೈಸ್, ಇವಾಗ ನಾವು ಬಂದಿರೋದು ಇಂಡೋ ಪಾಕ್ ಬಾರ್ಡರ್ ಹತ್ರ ಲಾಂಗೇವಾಲ್ ಅನ್ನೋ ಜಾಗ. ಸೊ ಬನ್ನಿ ಯಾವ ರೀತಿ ಇರುತ್ತೆ ನೋಡೋಣ. ಅಂಡ್ ಇಲ್ಲಿ ನೋಡಿದ್ರೆ ಎಲ್ಲ ನಮ್ಮವ್ರೆ, ಇಷ್ಟೊಂದು ಜನ ಅವ್ರೆ. ನಮ್ಮ ತಾರ್ಗಳು ನೋಡಿ ಗೈಸ್, ಎಷ್ಟು ತಾರ್ಗಳು ಹೆಂಗ್ ನಿಂತಿದೆ. ವಾ ಕ್ರೇಜಿ, ಬಿಸ್ಟ್ ಎಲ್ಲಾ ಕಡೆನೂ ಬಿಸ್ಟ್. ನೋಡಿ ಎಲ್ಲ ನಮ್ಮವರೇ ಇದೀವಿ. ನಾವೇ ಒಂದು 100 ಜನ ಇದೀವಿ ಗೈಸ್. ನೋಡಿ ಎಲ್ಲರಿಗೂ ಜೋಶು. ಏನ್ ಇಷ್ಟೊಂದು ತಾರ್ಗಳು, ಏನ್ ಇಷ್ಟೊಂದು ಇದು ಅಂತ ಅಲ್ವಾ ಗುರು? ಓಕೆ, ಲೆಟ್ಸ್ ಗೋ ಗುರು. ಜೋಶ್ ಎಲ್ಲಿ ಗುರು? ಏನ್ ಒಳಗಡೆ ಜೋಶ್ ಎಲ್ಲ ಇರೋದು. TVS ಸ್ಕೂಟಿ ದೊಡ್ಡಪ್ಪ ಬ್ಯೂಟಿ. ಬನ್ನಿ ಗೈಸ್, ಇವಾಗ ನಾವು ಹೋಗಿ ಏನಿದೆ ಒಳಗಡೆ ತಿಳ್ಕೊಂಬರೋಣ. ಫಸ್ಟ್ ಹೋಗಿ ವಿಜಯ್ ಸರ್ನ ಭೇಟಿ ಆಗ್ಬೇಕು, ಯಾಕಂದ್ರೆ ಅವರೇ ಪರ್ಫೆಕ್ಟ್ ಪರ್ಸನ್. ಇವಕ್ಕೆಲ್ಲ ಬೇಬಿ ಆಚೆ ಬರ್ತಾ ಇದ್ದಾಳೆ, ಬೇಬಿ ತೋರ್ಸೋಣ. ಎಷ್ಟೊಂದು ಜನ ಕೇಳ್ತಿದ್ರಿ ಲಾಸ್ಟ್ ಬ್ಲಾಗ್ ಅಲ್ಲಿ ಬೇಬಿನ್ ತೋರಿಸಿ ಅಂತ. ಬೇಬಿ ಇವತ್ತು ಯಾವ ತರ ರೆಡಿ ಆಗಿ ಬಂದಿದ್ದಾಳೆ ಅನ್ನೋದನ್ನ ನೋಡ್ತೀರಾ. ಬೊಂಬೆ 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 ಬೊಂಬೆ
ನಿನ್ನ ಮುದ್ದಾಡಬೇಕು ನರ ಬೊಂಬೆ. Good morning. ಗುಡ್ ಮಾರ್ನಿಂಗ್. ಹೋಗಲೇ ಚಿಕ್ಕ ಮುಚ್ಕೊಂಡು ಹೋಗಿ ಸ್ನಾನ ಮಾಡಲೇ. ಎಷ್ಟು ದಿವಸ ಆಯ್ತು ಸ್ನಾನ ಮಾಡಿ? ನನ್ನ ಮಗನೇ ಹೋಗ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಡ. ಓಡು. ಹಾ ಸರ್, ಬಾಡಿಗೆ ಕೊಟ್ಟಿದ್ದೀವಲ್ವಾ? ಹೆಂಗೈತೆ ನೋಡಿ ಟ್ಯಾಂಕರು. ವಾ, ಜೈ ಜವಾನ್ ಜೈ ಕಿಸಾನ್. ಸೊ ಇದೇನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಹೋಗಿ ವಿಜಯ್ ಸರ್ನ ಭೇಟಿ ಆಗ್ಬಿಟ್ಟು ಬರೋಣ. ಅವರೆಲ್ಲ ಗುಂಪಿದ್ದಾರೆ ನೋಡಿ. ಓನ್ಲಿ ಬಾಯ್ಸ್ ಗ್ಯಾಂಗ್. ದೊಡ್ಡಪ್ಪ ಓಡ್ಬಾ ಫುಲ್ಲು. ನಾವು ಶೇಕ್ ಇಟ್ ಪುಷ್ಪವತಿ. Oh, for the first time in history, girls are taking. Say something. Say something, I wanna love you. Come on. Alright guys, say cheese. Cheese. Bharat Mata ki jai. Bharat Mata ki ಜೈ. ಇವಾಗ ನೋಡ್ಕೊಳ್ಳಿ, ಹುಡುಗಿರು ತೆಗಿಯಕ್ಕೆ ಎಲ್ಲಾರು ಹುಡುಗರು ಬಂದ್ಬಿಟ್ಟಿರ್ತಾರೆ ಬೇಕಾರೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಅವ್ರ ಹೆಂಗಸರು ಫೋಟೋ ತೆಗಿಲಿಕ್ಕೆ ಅಂತ ಹೇಳ್ಬೇಕು. ಸಾರಿ ಸರ್ ಸೀನಿಯರ್ ಸಿಟಿಸನ್. ಓಕೆ ಗೈಸ್, ನೋಡಿ ಇದೆಲ್ಲ ನಮ್ಮ ಮತ್ತಾರ್ ಬೆಂಗಳೂರು ಟೀಮ್. ಎಷ್ಟು ಜನ ಇದ್ದಾರೆ ನೋಡಿ. ನಾವು ಬಾಯ್ಸು ಇಮ್ಮಿಡಿಯೇಟ್ ಆಗಿ ಎಲ್ಲ ಟಕ ಅಂತ ಓಡ್ ಬಂದ್ಬಿಡ್ತೀವಿ. ಇವಾಗ ಇವ್ರು ನಿಂತ್ಕೊಳ್ಳೋ ಅಷ್ಟೊಂದು ಸಂಜೆ ಆಗ್ಬಿಟ್ಟಿರ್ತೈತೆ ಹೆಂಗಸರು ಅಲ್ವಾ ಸರ್? ಕರೆಕ್ಟ್ ಆಗಿ ಹೇಳೋದನ್ನ ಹಿಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ನಂಗೆ ವಯಸ್ಸಲ್ಲಿ ಚಿಕ್ಕವನಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಒಂದು ಗಂಟೆ ಬಿಡೋಲ್ಲ ಗುರು. ಸರ್ ಎಸ್ಕೇಪ್ ಆಗೋಣ ಬನ್ನಿ ಸರ್. ಏ ಸರ್, ಅವ್ರು ಬಿಲ್ಟೆ ಕ್ಯಾಮ್ರಾ ಮ್ಯಾನ್ ಆಲ್ಸೋ. ಹಾ, ದೊಡ್ಡಪ್ಪ ನೋಡ್ರಿ, ಯಾರು ತೆಗಿಲಿಲ್ಲ ಅಂದ್ರೆ ದೊಡ್ಡಪ್ಪ ಬಿಡ್ತಾನ. ಏಯ್ ಭಾರತ್ ಮಾತಾಕ್ಕೆ ಸೌಂಡ್ ನೈ ಯಾರೇ ವಾಯ್ಸ್ ಇಲ್ಲ. ಬೋಲೋ ಭಾರತ್ ಮಾತಾಕ್ಕೆ छोटा पैकेट बड़ा धमाका. कर्नाटका से पाकिस्तान को क्या पता चलता है? को भी पता करना चाहिए कर्नाटका से कोई आया है. अपना 54 years पहले ಕೈ ಸ್ಟೋರಿ ಎಲ್ಲ ಕೇಳಿದ್ವಿ. ಹೆಂಗೆ ಅಂದರೆ ಫುಲ್ ಗೂಸ್ ಬಂಪ್ಸು. ಅದೇನೋ ಒಂಥರ ನಂಗೆ ಅದು ಆರ್ಮಿ ಅದೆಲ್ಲ ಒಂಥರ ಇಷ್ಟ. ಇಬ್ರು ಹಾಯ್ ಮಾಡಬೇಕು. ಮಾಡೋಲ್ವ ಐಸ್ ಕ್ರೀಮ್ ಕೊಡಿಸ್ತೀನಿ. ಗೈಸ್, ಇದ್ರ ಸ್ಟೋರಿ ತಿಳ್ಕೊಬೇಕು ಅಂದರೆ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಕೇವಲ 3 hours ಟೈಮ್ ಸ್ಪೆಂಡ್ ಮಾಡಿ ಬಾರ್ಡರ್ ಅಂತ ಒಂದು ಮೂವಿ ಇದೆ. ಆ ಮೂವಿನ ನೋಡಿ, ಯಾರ್ಯಾರು ನೋಡಿದ್ದೀರಾ, ನಾನು ನೋಡಿದ್ದೀನಿ ಅಂತ ಕಮೆಂಟ್ ಹಾಕಿ. ಎಲ್ಲ ನಿಮಗೆ ಮೀನಿಂಗ್ ಗೊತ್ತಾಗುತ್ತೆ. ಪ್ರತಿಯೊಂದು ಏನೇನಾಯ್ತು ಇಲ್ಲಿ ಅಂತ ಬ್ರೀಫ್ ಎಕ್ಸ್ಪ್ಲನೇಷನ್ ಗೊತ್ತಾಗುತ್ತೆ ನಿಮಗೆ. ಗೈಸ್, ನಮ್ದು ಇದೊಂದು ಜೀಪು 2 ಟ್ಯಾಂಕ್ ನಾವು ಉಳಿಸೋರೆ ಅವ್ರದ್ದು. ಶಬಾಷ್, ಹ್ಯಾಟ್ಸ್ ಆಫ್ ಟು ದಿಸ್ ಜೀಪ್. ಇದು ಪಾಕಿಸ್ತಾನದ ಟ್ಯಾಂಕು. ಗೈಸ್, ಟೋಟಲ್ 58 ಟ್ಯಾಂಕ್ ಇದೆ ಅಂತೆ. ಅದ್ರಲ್ಲಿ 48 ಟ್ಯಾಂಕ್ನ ಡ್ಯಾಮೇಜ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ 10 ಹಂಗೆ ಇತ್ತಂತೆ, ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಎತ್ತಾಕೊಂಡ್ಬಂದು ಇಲ್ಲಿ ಮಡಗಿದ್ದಾರೆ. ಬನ್ನಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಿದೆ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವರೇ 120 ಜನ ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ಸು. ಪಾಕಿಸ್ತಾನ ಅವ್ರು 3000 ಜನ ಎದುರಿಸಿದ್ದು. ಕ್ರೇಜಿ ಅಲ್ಲ ನೋಡಿ. ಮೇಜರ್ ಕುಲ್ದೀಪ್ ಸಿಂಗ್ ಅವ್ರದ್ದು ವಾಟರ್ ಬಾಟ್ಲುಗಳು, ಆಮೇಲೆ ಎಲೆಕ್ಟ್ರಿಕ್ ಲೈಟ್ರು, ಕಂಪಸ್ಗಳು ನೋಡಿ. ವೀರ್ ಚಕ್ರ, ಮಹಾವೀರ್ ಚಕ್ರ, ಸೇನಾ ಮೆಡಲ್ ನೋಡಿ ಗೈಸ್. ಆಕ್ಚುಯಲ್ ದೊಡ್ಡಮ್ಮ ಮಿಷಿನ್ ಗನ್ ನೋಡಿ ಗೈಸ್. ಹೌದಾ? ನಮ್ದು ಅನ್ಸುತ್ತೆ, ನಾವು ಕ್ಯಾಪ್ಚರ್ ಮಾಡಿದ್ವಿ. ಬುಲೆಟ್ಗಳು ನೋಡಿ ಗೈಸ್. ಪಬ್ಜಿ ಆಡೋರು ಗೊತ್ತಿರುತ್ತೆ. 5.56 7.62 mm ಬುಲೆಟ್ಸ್. ಅದು 5.56 M416, ಆಮೇಲೆ M16, AKM 7.62. ಆಂಟಿ ಟ್ಯಾಂಕ್ ಮೈನ್, ಆಂಟಿ ಟ್ಯಾಂಕ್ ರೌಂಡ್ಸ್ ಗನ್ ನೋಡಿ ಗೈಸ್. ಅಯ್ಯೋ ಸರ್, ಇದನ್ನ ಮುಟ್ಟಿ ಎಷ್ಟು ಗಟ್ಟಿ ಐತೆ. ಧರ್ಮ ಅವ್ರು ನೋಡ್ತಾವ್ರೆ. ಬುಲೆಟ್ಸ್ಗಳು ನೋಡಿ ಗೈಸ್. ವಾವ್, ಬೇಸಿ ಅಲ್ಲ. ಓ, ನರೇಂದ್ರ ಮೋದಿ ಅವ್ರದ್ದು. ಹಾಂ, ಓಕೆ ಹಾಂ. ಓ, ಕ್ರೇಜಿ. ಈ ಸ್ಟಿಲ್ ಅಲೈವ್? Brigadier, but I don't know which day, but he's the Brigadier K.S. Chandrapur. Was instrumental in this particular. Crazy guys. Goosebumps. Self-loading rifle, rocket propeller grenade, Chinese rifle. ಹೆಂಗೈತೆ ನೋಡಿ ಗೈಸ್. ಮಿಷಿನ್ ಗನ್ನು ಅಪ್ಪ ಅನ್ಸ್ಕೊಳ್ಬೋದು ಇವಾಗ. ಕ್ರೇಜಿ ಅಲ್ಲ. 2 inch ಮೋರ್. ಓ, ಏನೇನು ಇಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ಪಾಕಿಸ್ತಾನ ಅವರಾ? Or at least imaginary use. ಈ ಥರ ನಾವು ಹೋಗೋಕ್ಕಾಗಲ್ಲ. ಅದಕ್ಕೆ ಸ್ಪೆಷಲ್ ಪರ್ಮಿಷನ್ BSF ಇಂದ ತಗೋಬೇಕು.
So one of my friend was working in DSL. ಅವರಿಂದ ನಾನು ತಗೊಂಡೆ. ಅಲ್ಲಿ ಒಬ್ಬ ಸೋಲ್ಜರ್ ನನಗೆ ಹೇಳ್ದ, ಯು ಶುಡ್ ವಿಲ್ ಗಿವ್ ಯುವರ್ ಮೊಬೈಲ್ ಎವ್ರಿಥಿಂಗ್. ಅದಾದ್ಮೇಲೆ 75 kilometers ಯು ಹ್ಯಾವ್ ಟು ಡ್ರೈವ್ ಆನ್ ಯುವರ್ ಓನ್ ಟು ದ ಬಾರ್ಡರ್ ಪಾಯಿಂಟ್, ಎಕ್ಸಾಕ್ಟ್ ಪಾಯಿಂಟ್. ಆ ಕಡೆ ಪಾಕಿಸ್ತಾನ ಇರುತ್ತೆ, ಈ ಕಡೆ ಇಂಡಿಯಾ. ದರ್ ಇಸ್ ಅ ಲೈನ್ ರನ್ನಿಂಗ್ ದೇರ್, LOC line, which gets lighted up in the night. India spends to light up that light. Pakistan has not paid even 1 rupee to put that fence. Okay, and to remove it basically. Yeah, paid by India. The best part of the story ಏನು ಗೊತ್ತಾ, ನಾನು ಹೇಳಿದೆ सर उस तरफ से एनिमी आ गया तो ನೀವೇನು ಮಾಡ್ತೀರಾ ಅಂತ. ಅವನು ಹೇಳ್ದ, ಮೇರೆ ಕೋ ಪೂಛೆ ಬಿನಾ ಯಹಾ ಚಿಡಿಯಾ ಬಿ ನಹೀ ಉಡ್ ಸಕ್ತಿ. ನನ್ ಕೇಳಿಲ್ಲ ಅಂದ್ರೆ ಒಂದು ಪಕ್ಷಿ ಆ ಕಡೆಯಿಂದ ಈ ಕಡೆ ಬರಕ್ಕಾಗಲ್ಲ. And the josh with which he says, no, see, even now I get goosebumps ಅಲ್ಲ. ನಾನು ಅದಕ್ಕೆ ಹೇಳಿದ್ದೀನಿ, ಫುಲ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ವಿಜಯ್ ನನ್ನ ಫ್ಯಾನ್ಸ್. ಗೈಸ್ ಇನ್ನೊಂದೇನಂದ್ರೆ, ನನ್ಗೆ ಗೊತ್ತಿರೋ ಒಂದಷ್ಟು ಜನಗಳ ಮಧ್ಯ, ಅಂದ್ರೆ ತುಂಬಾ ಜನ ಗೊತ್ತು, ಅದರಲ್ಲಿ ಜಾಸ್ತಿ ತಿಳ್ಕೊಂಡಿರೋದು ಅಂದ್ರೆ ಈ ವ್ಯಕ್ತಿ. ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇರ್ಬೋದು, ದೆನ್ ಅವ್ರು ಮೊನ್ನೆ ಕರೆದು ಹೇಳಿದ್ರು, ಏನಂತ ಹೇಳಿದ್ರು, ಫಸ್ಟ್ ನೀನು ತಿಳ್ಕೊ, ನೀನು ನಿನ್ನ ಸಬ್ಸ್ಕ್ರೈಬರ್ಗೆ ಏನು ತಿಳಿಸ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾತ್ರ ಹೇಳ್ಬೇಡ, ಫಸ್ಟ್ ನೀನು ಅದ್ರ ಸ್ಟೋರಿ ತಿಳ್ಕೊ, ಆಮೇಲೆ ನೀನು ಅದನ್ನ ಅವ್ರಿಗೆ ಹೆಂಗೆ ಹೇಳ್ಬೇಕು ಆ ರೀತಿ ಹೇಳು. ನೀನು ಅದನ್ನ ತಿಳ್ಕೊಂಡು ಅವ್ರಿಗೆ ಏನು ಹೇಳ್ಬೇಕು ಅದನ್ನ ಮಾತ್ರ ಹೇಳೋದಲ್ಲ. ಫಸ್ಟ್ ನೀನು ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಅಂದರೆ ಅದು ಕಷ್ಟ ಆಗ್ಬಿಡುತ್ತೆ. ಫಸ್ಟ್ ನೀನು ಗೈಡ್ ಏನು ಹೇಳ್ತಾರೆ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊ, ಆಮೇಲೆ ನಿನಗೆ ಯಾವ ರೀತಿ ಬರುತ್ತೆ ಹೇಳಬೇಕು ಅನ್ಸುತ್ತೆ ಅದನ್ನ ಹೇಳು ಅಂತ ಹೇಳಿದ್ರು. ಹ್ಯಾಟ್ಸ್ ಆಫ್. ಇಲ್ಲೇ ನಡೆದಿದ್ದು ಇದೇ ಸ್ಪಾಟಲ್ಲಿ ಪಾಕಿಸ್ತಾನ ಟ್ಯಾಂಕ್ಸ್ ಎಲ್ಲ ಬಂದು ನಮ್ಮವರು 120 ಜನ, ಅಲ್ಲಿಂದ 3000 ಜನ ಬರ್ತಾರೆ. ನೈಟ್ ಅಲ್ಲಿ ಕ್ಯಾಪ್ಚರ್ ಮಾಡಕ್ ಬರ್ತಾರೆ, ಫುಲ್ ಸರೌಂಡ್ ಮಾಡ್ಕೊಂಡ್ಬಿಡ್ತಾರೆ ಪೋಸ್ಟ್ 120 ಜನನು. ಅದು ಮೈನ್ಸ್ ಮೈನ್ ಇವ್ರು ಏನ್ ಮಾಡ್ತಾರೆ, ಅವ್ರ ಮುಂದಕ್ಕೆ ಬರಬಾರ್ದು ಅಂದ್ಬಿಟ್ಟು ಮೈನ್ಸ್ ಇಡ್ತಾರೆ. ನೋಡಿ ಪಾಕಿಸ್ತಾನ ಲಾರಿ ಇಲ್ಲೇ ಬ್ಲಾಸ್ಟ್ ಆಗಿಲ್ವ ಗುರು, ಇಲ್ಲೇ ಐತ್ ನೋಡಲ್ಲ ಒಂದು. ನಮ್ಮ ಕ್ಯಾಪ್ಟನ್ 23 ಮೋರ್ಚಾನವರು ಪಂಜಾಬ್ದವ್ರದ್ದು ಈ ಪೋಸ್ಟಿಂಗ್ ಆಗಿತ್ತು. ಇವ್ರು ಇಲ್ಲಿ ನಿಂತ್ಕೊಂಡು ಇಲ್ಲಿಂದಾನೇ ಕಾವಲ್ ಕಾಯ್ದಿದ್ದು. ಅದು ಬಂಕರ್ಸ್. ಯಾವುದು ಅಲ್ಲಿ ಬಿಲ್ಡಿಂಗ್ ಕಾಣ್ತದೆ ಚಿಕ್ಕದು, ಆ ಬಂಕರ್ಸ್ ಅಂತಾರೆ ಅದನ್ನ. ಆ ಬಂಕರ್ಸ್ ಒಳಗೆ 2-3 ಸೋಲ್ಜರ್ಸ್ ಇರ್ತಾರೆ. ಅದ್ರೊಳಗಿಂದಾನೆ ಅವರು ಗನ್ ಫೈರಿಂಗ್ ಮಾಡೋದು ಡೈರೆಕ್ಟ್ ಆಗಿ. ಆ ಬಂಕರ್ಸ್ ಆ ಸೋಲ್ಜರ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಅವ್ರ ಮೇಲೆ ಗೋಲಿ ಬೀಳ್ಬಾರ್ದು, ಬಟ್ ಗನ್ ಮಾತ್ರ ಕಾಣಿಸುತ್ತೆ, ಮಾತ್ರ ಕಾಣಿಸಿ ಡೈರೆಕ್ಟ್ ಆಗಿ ಅವ್ರ ಸೋಲ್ಜರ್ಸ್ ಹೊಡಿತಾರೆ. ದಿಸ್ ಇಸ್ ವೇರ್ ದ ಮೇಜರ್ ಯುದ್ಧ ಆಗಿತ್ತು. ಓಕೆ, ಇಲ್ಲೇ ಎಲ್ಲ. ಸೊ ಇಲ್ಲಿಂದ ಮುಂದಕ್ಕೆ ದಾಟ್ಲಿಲ್ಲ ಅವರು, ಅವ್ರು ದಾಟಕ್ ಬಿಡ್ಲಿಲ್ಲ ಅವ್ರನ್ನ. ಪಾಕಿಸ್ತಾನ ಬಾರ್ಡರ್ ಈ ಕಡೆ ಬರುತ್ತೆ, ಆ ಕಡೆ ಬರುತ್ತೆ ಪಾಕಿಸ್ತಾನ ಬಾರ್ಡರ್. ಓಕೆ, ಈ ಕಡೆಯಿಂದ ಫುಲ್ ಹಂಗ್ ಸರ್ಕಲ್ ಆ ಕಡೆ ಹೋಗುತ್ತೆ. ಬ್ಲಾಸ್ಟ್ ಆಗಿರೋದು ಅವ್ರದ್ದು ಟ್ರಕ್ ಚಿಕ್ಕದು. ಫುಲ್ ಗೂಸ್ಬಂಪ್ಸ್ ನೋಡಿ. ಸ್ಟೋರಿನ ನಾನು ತಿಳ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೆಂಗೆ ಪೋರ್ಟ್ರೇ ಮಾಡ್ತೀನಿ ಅನ್ನೋದು ನನ್ನ ಮೇಲೆ ಇರುತ್ತೆ, ಖಂಡಿತವಾಗ್ಲೂ ತಿಳಿಸ್ತೀನಿ. ಬನ್ನಿ ಫಸ್ಟ್ ಇವಾಗ ಹೋಗಿ ಸೋವಿನಿಯರ್ ಶಾಪ್ಗೆ ಹೋಗ್ಬಿಟ್ಟು ಬರೋಣ, ಏನಾದ್ರು ಶಾಪಿಂಗ್ ಮಾಡ್ಕೊ ಬರೋಣ. ಓಕೆ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ತೊಗೊತೀನಿ. ಜಾಸ್ತಿ ಇಲ್ಲ, ಬರೀ ಒಂದು 2-3 ಅಷ್ಟೇ. ಲಾಸ್ಟ್ ಟೈಮ್ ವಿಯೆಟ್ನಾಮಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೆ, ಅದನ್ನು ನಾನು ಸಿಕ್ದವ್ರಿಗೆ ಕೊಟ್ಟೆ. ಯಾರ್ಯಾರು ಸಿಗ್ತಾರೆ, ಯಾರಾದ್ರೂ ಮಾತಾಡಿಸಿದವ್ರು ಸ್ಟಾರ್ಟಿಂಗಲ್ಲಿ. ಇವಾಗ ನೋಡೋಣ ಬನ್ನಿ. ನಗ್ತಾ ಇದ್ದೀರಲ್ಲ ಮೇಡಮ್? ಈ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತೊಗೊತಾ ಇದ್ದೀನಿ. ಇಷ್ಟೇ ಇಲ್ಲಿ ಸಿಗೋದು, ಇನ್ನೇನು ಸಿಗಲ್ಲ. ಅಷ್ಟೊಂದಲ್ಲ, ಇಲ್ಲಿ ಬರೀ ಎಣ್ಣೆ ಐಟಮ್ಗಳೇ ಐತೆ ಇಲ್ಲಿ. ಗೈಸ್ 10 ಮ್ಯಾಗ್ನೆಟ್ಟು ಹಾಗೂ ಒಂದು ಬುಲೆಟ್ ಕೀ ಚೈನ್ ತೊಗೊಂಡಿದ್ದೀನಿ. ಸೊ ಈ 10 ಮ್ಯಾಗ್ನೆಟ್ಟು ನಮ್ಮ ಲಕ್ಕಿ ಸಬ್ಸ್ಕ್ರೈಬರ್ಸ್ಗೆ 8 ಕೊಡ್ತೀನಿ, 2 ನಾನು ಇಕ್ಕೊಂತೀನಿ. ಅದೊಂದು ಇದೊಂದು, ನಿಮಗೆ 4 ಯಾರಿಗಾದ್ರೂ ಕೊಡ್ತೀನಿ. ಗೈಸ್ ದೊಡ್ಡಪ್ಪ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಬನ್ನಿ, ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ವಲ್ಲಪ್ಪ. ಎಗರು ಬಿಡ್ತೀನಿ ಆಮೇಲೆ. ನೋಡಿ ದೊಡ್ಡಪ್ಪ ಕಾಣಿಸ್ತಾ ಇಲ್ಲ ಅಂತ ಹುಡ್ಕೊಂಡು 2 ಕಡೆ ಹಿಂಗೆ ತಿರ್ಗಂಗಿಲ್ಲ, ಹಂಗೆ ಜರಕ್ ಅಂತ ಎಂಟ್ರಿ. ಇವಾಗ ತಾನೇ ದೊಡ್ಡಪ್ಪ ಎಲ್ಲ ಕಾಣಿಸ್ತಾ ಇಲ್ಲ, ಎಲ್ಲಪ್ಪ ಹುಡ್ಕೋದು ಒಂದೇ. ನೋಡ್ಕೊಂಡಿಡಿದ್ರ ಗೈಸ್, ಅಲ್ಲಿ ಯಾರೋ ಕನ್ನಡದವ್ರು ಸಿಕ್ಕಿ ನಮ್ಮ ಕನ್ನಡಿಗ ಹಾಗೂ ಇದ್ರ ಮೇಲಿರೋ ಬಾವುಟನ ನೋಡಿ, ಸಾರ್ ನಾನು ಅಷ್ಟೊತ್ತಿಂದ ಯಾರನ್ನ ಮಾತಾಡಿಸ್ಬೇಕಂತ ಗೊತ್ತಾಗ್ಲಿಲ್ಲ. ಈ ಬಾವುಟ ನೋಡಿ, ಸುಜಿತ್ ಗೌಡ್ರು ಅಂತ ನೋಡಿ, ಕನ್ನಡಿಗ ಅಂತ ನೋಡಿ ನಿಮ್ನ ಅಡ್ಡ ಹಾಕಿ ಮಾತಾಡಿಸ್ತಾ ಇದೀನಿ. ಎಲ್ಲಿಂದ ಬಂದಿದ್ದೀರಾ ಏನು ಅಂತೆಲ್ಲ ಕೇಳಿದ್ರು, ತುಂಬಾ ಖುಷಿ ಆಯ್ತು. ದಟ್ಸ್ ಆರ್ ಪ್ರೌಡ್. ಹಾಕೊಳ್ರಿ ನೀವು ಎಲ್ಲ ಒಂದೊಂದು ಹಾಕೊಳ್ರಿ, ಆಚೆ ಬಂದಾಗ ಗೊತ್ತಾಗ್ಬೇಕು ಕನ್ನಡದವ್ರು ಅಂತ ಅಲ್ವಾ ಬ್ರೋ? ನಾವೊಂದು ನಮ್ಮ ಬಾವುಟ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಲಾರಿಸ್ಬೇಕಂತ ಆಸೆ ನಂಗೆ ಪಾಕಿಸ್ತಾನ ಬಾರ್ಡರ್ ಅಲ್ಲಿ. ಬಟ್ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಏನಾದ್ರೂ ಪರ್ಮಿಷನ್ ಕೇಳಿ ಆರಿಸ್ಬಿಟ್ರೆ ಖುಷಿ ಅನ್ಕೊಳ್ಳಿ. ಇನ್ನೊಂದೇನಂದ್ರೆ ಗೈಸ್, ಇವಾಗ ನಮ್ದು ಲಂಚ್ ಪಾಯಿಂಟ್ ಬೇರೆ ಕಡೆ ಇತ್ತು, ಅಲ್ಲಿ VIP ಬಂದಿರೋ ಕಾರಣಕ್ಕಿಂತ ನಮ್ಮ ಲಂಚ್ ಪಾಯಿಂಟ್ ನ ಚೇಂಜ್ ಮಾಡಿದ್ದಾರೆ. ಬನ್ನಿ ಹೋಗೋಣ. ಇವ್ರಿಗೆಲ್ಲ ಏನೋ ಒಂಥರ ಖುಷಿ ಗೈಸ್. 15 ತಾರು ಹೋಯ್ತು ಅಂತ ಅಷ್ಟೊತ್ತಿನ ಲೆಕ್ಕ ಹಾಕೋದವ್ರು, ಇನ್ನು 55 ತಾರು ಲೆಕ್ಕ ಹಾಕೊಂಡ್ಬಿಟ್ರೆ ಏನ್ ಕತೆ ಇವ್ರದವೆಲ್ಲ. ನೋಡಿ ಹಿಂಗೈತೆ ಜಾಗ, ಕ್ರೇಜಿ ಆಗೈತೆ ಒಟ್ನಲ್ಲಿ ನನಗಂತೂ. ಅಂಡ್ ಆ ಮೂವಿ ಏನ್ ಸ್ಟೋರಿ ಹೇಳಿದ್ನಲ್ಲ, ಆ ಸ್ಟೋರಿ ಒಂದ್ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಎಲ್ರಿಗೂ ಗೊತ್ತಿರುತ್ತೆ ಈ ಸ್ಟೋರಿ 1971 ಅಲ್ಲಿ ಆಗಿದ್ದು. ಸೊ ನಮ್ಮ ಇಂಡಿಯಾ ಮೇಲೆ 3 ಕಡೆ ಅಟ್ಯಾಕ್ ಆಗುತ್ತೆ. ಒಂದು 2 ಕಡೆ ಮಾತ್ರ ಮೇಜರ್ ಆಗಿ ಫೋಕಸ್ ಆಗಿದೆ, ಒಂದು ಲಾಂಗೆವಾಲಾ ಮತ್ತೆ ಇನ್ನೊಂದು ಬಾಂಗ್ಲಾದೇಶ್ ಬಾರ್ಡರ್. ಸೊ ಕಚ್ಚಲ್ಲೂ ಆಗಿದೆ, ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಅಲ್ಲೂ ಆಗಿದೆ ಅಂತೆ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಶಾರ್ಟೆಸ್ಟ್ ಬ್ಯಾಟಲ್ ಅನ್ಕೊಳ್ಳಿ ಇದು. ಇಲ್ಲ ಅಂದ್ರೆ ಈ ಜಾಗ ಎಲ್ಲ ಪಾಕಿಸ್ತಾನದ ಆಗ್ಬಿಡ್ತಾ ಇತ್ತು. ನನ್ನ ಮಕ್ಕಳೇನ್ ಪ್ಲಾನ್ ಮಾಡ್ಕೊಂಡ್ ಬಂದವ್ರೆ, ಫಸ್ಟ್ ಈ ಊರು, ಆಮೇಲೆ ಮಧ್ಯ ಜೈಸಲ್ಮೇರು, ರಾತ್ರಿ ಉದಯ್ಪುರ್,
ಬೆಳಗ್ಗೆ ರಾಂಪುರಲ್ಲಿ ಮಾಡೋಣ, ಮಧ್ಯಾಹ್ನ ಜೈಸಲ್ಮೇರಲ್ಲಿ ಊಟ ಮಾಡೋಣ, ರಾತ್ರಿ ಉದಯ್ಪುರ್ನ ಅಕ್ವೈರ್ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ರಂತೆ ಪಾಕಿಸ್ತಾನವರು. 3,000 ಜನ ಬಂದಿರೋದು. ಆ 3,000 ಜನದವ್ರನ್ನ ಬರೀ 120 ನಮ್ಮ ಇಂಡಿಯನ್ ಸೋಲ್ಜರ್ಸ್ ಉಡಾಯಿಸಿ ಕಳಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಅಂಡ್ ಅದ್ರಲ್ಲಿ ಸತ್ತಿದ್ದು 7 ಜನ 120 ಜನದಲ್ಲಿ. 2 minutes of silence for them. ಅಂಡ್ ಅದಾದ್ಮೇಲೆ ಇನ್ನೊಂದೇನಂತ ಹೇಳಿದ್ರೆ ಅವ್ರ ಕಡೆ 200 ಜನ ಸತ್ತಿದ್ರೆ ಮಿಗ್ದವರೆಲ್ಲ ಏನಾಗಿದ್ದಾರೆ ಗೊತ್ತಿಲ್ಲ, ಓಡಾಗವ್ರೆ ಅಂತ ಹೇಳ್ತಾರೆ. ಮೇಜರ್ ಕುಲ್ದೀಪ್ ಸಿಂಗ್ ಅವರು ಪ್ಯಾಟ್ರೋಲಿಂಗ್ ಗೆ ಹೋಗ್ತಾರೆ. ಅವಾಗ ಅನ್ಯೂಶುವಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಇಲ್ಲೇನೋ ನಡೀತಾ ಇದೆ ಅಂತ ಹೇಳಿ ಇನ್ಫಾರ್ಮ್ ಮಾಡಿ ಸ್ಯಾಟಲೈಟ್ ಮುಖಾಂತರ. ಸೊ ಹಿಂಗ್ ನಡೀತಿದೆ. ಅವ್ರು ಏನ್ ಹೇಳ್ತಾರೆ, ಬಂದ್ಬಿಡಿ 3,000 ಜನ ಬರ್ತಾ ಇದಾರೆ ಅಂತ ಇನ್ಫಾರ್ಮ್ ಮಾಡಿದ ತಕ್ಷಣ ಬಂದ್ಬಿಡಿ, ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ಇವ್ರು ನಾವ್ ಯಾವ್ದೇ ಕಾರಣಕ್ಕೂ ಇಲ್ಲ, ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳಿದ್ಮೇಲೆ ಆಯ್ತು ನಿಮ್ ಕಾಲ್ ನಿಮ್ ಇಷ್ಟ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಆಯ್ತು ಅಂದ್ಬಿಟ್ಟು ನಿಂತ್ಕೊಂಡು ಫೈಟ್ ಮಾಡಿ ಎಲ್ಲಾ ಕಡೆ ಮೈನ್ಸ್ ಪ್ಲೇಸ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡಿ ಅಟಾಶ್ ಮಾಡಿದ್ದಾರೆ. ಯಾಕಂದ್ರೆ ಕತೆನ ಫುಲ್ ಹೇಳಿ ಬೋರ್ ಮಾಡಕ್ ನನಗೆ ಇಷ್ಟ ಇಲ್ಲ. ಬಾರ್ಡರ್ ಮೂವಿ ನೋಡಿ ಹೆಡ್ ಟು ಝೆಡ್ ನಿಮ್ಗೆ ಗೊತ್ತಾಗುತ್ತೆ. ತೋರಿಸಿ ಹೇಳ್ಬೇಕು. ಅಂಡ್ ಡ್ಯೂ ಟು ಟೈಮ್ ಕನ್ಸಿಸ್ಟೆನ್ಸ್ ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ ಅದನ್ನೆಲ್ಲ ಹೇಳ್ಲಿಕ್ಕೆ ಆಗಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ. ಫಿಲಮ್ ನೋಡಿ ನಿಮ್ಗೆ ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಐ ಆಮ್ ರೆಫರಿಂಗ್ ಟು ಬಾರ್ಡರ್ ಮೂವಿ. ಸೊ ಆ 120 ಜನದಲ್ಲಿ ಹೊಡೆದಾಕಿ ಎಲ್ಲಾರು ನಮ್ಮ ಇಂಡಿಯಾದವರು ಪಾಕಿಸ್ತಾನ ಅವ್ರನ್ನ ವಾಪಸ್ ಕಳಿಸಿ ಒಂದು ಜಾಗನ ಉಳಿಸ್ಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. 1971 ಅಲ್ಲಿ ಆಗಿದ್ದ ಘಟನೆಗಳು ಆ ಫೀಲೇ ಬೇರೆ ಅನ್ಕೊಳ್ಳಿ. ಅದು ಕೇಳ್ತಾ ಇದ್ರೆ ಸ್ಟೋರಿ ಅದೆಲ್ಲ ಹ್ಯಾಟ್ಸ್ ಆಫ್ ಟು ದೆಮ್. ನಮ್ಗೆ ಏನಾದ್ರೂ ಪರವಾಗಿಲ್ಲ ಅಂತ ನಿಂತ್ಕೊಂಡು ಇಲ್ಲಿ ಫಸ್ಟ್ ಬರೋದೇನಂದ್ರೆ BSF ಬಾರ್ಡರ್ ಸೆಕ್ಯೂರಿಟಿ. ಆ ಲೈನ್ ಅಲ್ಲಿ ಬರೋದು BSF, ಮೇಲೆ ಬರೋದು ಏರ್ ಫೋರ್ಸ್, ಆಮೇಲೆ ಸ್ವಲ್ಪ ದೂರದಲ್ಲಿ ಬರೋದು ಜೈಸಲ್ಮೇರ್ ಏರ್ ಫೋರ್ಸ್. ಸೊ ಎಲ್ಲದಕ್ಕೂ ಒಂದ್ ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸ್ ಇರುತ್ತೆ ನೋಡಿ. ಇಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದಾರೆ ಇಲ್ಲಿರೋದು ಊಟ ಬನ್ನಿ ಅಂತ ತಿಳಿಸಿ ಅಂತ ನೋಡಿ. ಅದು ಒಬ್ರು ಮುಂದೆ ಹೋದ್ರು. ಊಟ ಅರೇಂಜ್ಮೆಂಟ್ ನೋಡಿ ಗೈಸ್ ಎಲ್ಲಿ ಮಾಡಿದ್ದಾರೆ. ಓ ಮೈ ಗಾಡ್, ಬ್ಯೂಟಿಫುಲ್ ರೆಸಾರ್ಟ್ ಮಧ್ಯೆ ಊಟ. ಕಾರ್ ಮೇಲೆ ತುಂಬಾ ಲವ್ ಆಗೈತೆ. ನೀವು ಹೋಗೋಣ ಗೈಸ್. ಥ್ಯಾಂಕ್ಸ್ ಗುರು. ಅಯ್ಯೋ ದೇವ್ರೆ, ಅದ್ ನಮ್ಗಲ್ಲ ಗೈಸ್, ಅವ್ರ ಹೆಂಡತಿ ಮಗಳಿಗೆ. ಗುರು ಹೋಗೋಣ, ನಾವು ಇಸ್ಕೊಬರೋಣ. ನೋಡಿ ಗೈಸ್ ಇಷ್ಟು ತಾರ್ಗಳು ಬಂದಿದೆ. ವಿಜಯ್ ಸರ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೀವು ನಮ್ಮನ್ನ. ಕ್ಯಾಮ್ರಾ ತಗೊಂಡು ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತೀನಿ ಸರ್. ತೋರಿಸ್ಬೇಕಲ್ಲ, ಸ್ಟೋರಿ ಎಲ್ಲ ತಿಳ್ಕೊಂಡೆ, ಸಖತ್ತಾಗಿತ್ತು. ಹಂಗಾರ ಅಂತ ಬಂದ್ಮೇಲೆ ನಾನು ಕ್ಯಾಮ್ರಾಗೂ ಯಾರಿಗೂ ವೇಟ್ ಮಾಡಲ್ಲ, ನನ್ನ ಹೆಂಡತಿಗೆ ವೇಟ್ ಮಾಡಲ್ಲ. Well said. What's your name? Meha. Nice to meet you. Say hi to the camera. Hi. Oh, ನಾನು ಎಲ್ಲಪ್ಪ ಇದು ಅಂತ ಕಾಣಿಸ್ತಾನೆಲ್ಲ ಗೈಸ್. ಈ ಫಿಗರ್ನ ಎಲ್ಲ ಮಿಸ್ ಮಾಡ್ಕೊಂಡ್ರಿ ಅಲ್ವಾ? ಊಟಕ್ಕೆ ಮುಂದೆ ಊಟಕ್ಕೆ ಲಾಸ್ಟ್ ಸಾಕಾಕ ಇದು ಸ್ಟಾರ್ಟರ್ ಚೆಕ್ ನೋಡ್ತಿದ್ದೀನಿ ಟೇಸ್ಟ್ ಇದೆಯಾ ಅಂತ. ಯಾವ್ದು ಬೇಕು ಅಂತ ಹೇಳಿದ್ರೆ ವಾಯ್ಸೇ ಹೋಗ್ಬಿಟ್ಟೈತಲ್ಲ ನಿಂದು. ಏನ್ ಮಾಡೋದು ಗೈಸ್ ಇನ್ನೊಂದೇನಂದ್ರೆ ನಮ್ಮ ದೊಡ್ಡಪ್ಪ ಚೇರ್ ತಗೊಂಡ್ಬಂದಿದ್ದಾರೆ. ಬನ್ನಿ ಚೇರ್ ತೋರಿಸ್ತೀನಿ ನಿಮ್ಗೆಲ್ಲ. ನಮ್ದು ಡೆಸರ್ಟ್ ಅಲ್ಲಿ ಹಾಕೊಂಡು ಕುತ್ಕೊಂಡು ತಿನ್ನಕ್ಕೆ ಚೇರ್ ತೋರಿಸ್ಗುರು. ನಮ್ಮ ಜನಕ್ಕೆ ಚೇರ್ ತೋರ್ಸೋಣ. ಕ್ಯಾಂಪಿಂಗ್ ಚೇರ್ಸ್. ಈ ಬಾವುಟ ಹುಷಾರಪ್ಪ, ನಮ್ಮ ಹೆಮ್ಮೆ. ಮರ್ಚಿಗ್ ಅದು ಇವಾಗ ಆರ್ಸಕ್ ತೆಗ್ದಿದ್ದು ನಾನು. ನೋಡಿ ಗೈಸ್ ಚೇರು. ಬನ್ನಿ, ಇದು ಎಲ್ಲಾರ ಹತ್ರನೂ ಚೇರ್ ತಂದಿರ್ತಾರೆ ಗೈಸ್ ಇವರು. ನೋಡಿ ಎಷ್ಟು ಜನ ಚೇರ್ ತಗೊಂಡ್ಬಂದು ಹೆಂಗ್ ಹಾಕೊಂಡ್ ಕೂತಿದ್ದಾರೆ. ಕ್ರೇಜಿ ಅಲ್ಲ? ನಿಮ್ನ ಕವರ್ ಮಾಡೋದೇ ಬೇಡ. ನೀವ್ ಯಾಕೋ ಡಲ್ ಆಗ್ಬಿಟ್ಟಿದ್ದೀರಪ್ಪ. ನಮ್ ಜನ ಎಲ್ಲ ಕೇಳ್ತಾವ್ರೆ ಯಾಕೆ ಸ್ಮೃತಿ ಯಾಕೆ ಡಲ್ ಆಗ್ಬಿಟ್ಟವ್ರ ಅಂತ. ಏನಿಲ್ಲ, ಸೌಖ್ಯ ಇಲ್ಲ, ಕುಶಲ ಸೌಖ್ಯ ಕ್ಷೇಮ ಎಲ್ಲ ಇಲ್ಲ ಅಂತೀರಾ. ಒಂದ್ ಜಾಮೂನ್ ತಿನ್ನಿ ನನ್ನ ಕಡೆಯಿಂದ. ನೋಡಿ ನಾನು ನೋಡಿಸ್ತೀನಿ ಬಾಗುರು ಅಂದ್ಬಿಟ್ಟು ಎತ್ಕೊಂಡಾಗ ಅಲ್ಲಿ ಕುಣಿಸ್ಬಿಟ್ಟವನು. ಇಲ್ಲ ಅನ್ನಂಗಿಲ್ಲ, ಬೇಡ ಅನ್ನಂಗಿಲ್ಲ. ಪ್ರಕಾಶಣ್ಣ ಪೋಯ್ ತೋಡ್ಕೊಂಡ್ರಾರ ಅಂದ್ರೆ ಅವನು ಹೋಗ್ಬಿಟ್ಟು ಅಲ್ಲಿ ತೋಡೇ ಬಿಟ್ಟ ಗೈಸ್. ಮೋಸ್ಟ್ಲಿ ಅವ್ನಿಗೆ ತೆಲುಗಲ್ಲಿ ಅರ್ಥ ಆಗಿಲ್ಲ. ಕರ್ಕೊಂಬ ಅಂತ ಹೇಳಿದ್ರು. ಹೋಗಿ ಕರ್ಕೊಂಬ ಅವ್ರನ್ನ ಅಂತ ಹೇಳಿದ ಅಷ್ಟೇ. ಅವ್ನು ನೋಡಿದ್ರೆ ತೋಡೇ ಬಿಟ್ಟವ್ನೆ. ನೋಡ್ರಿ ಜಿಬ್ರವ್ನವರು ಬಾ ನಾನು ತೆಕ್ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಟ್ರೈ ಮಾಡ್ತಾರೆ. ಈಗ ನೋಡಿ ಅವ್ನು ಸೊಂಟ ಇಟ್ಕೊಂಡು ನಿಂತವ್ನೆ. ನಮ್ಮ ಕಾರ್ ಬಂದು ಕಚ್ಕೊಂಡ್ಬಿಟ್ಟೈತೆ ನೋಡಿ. ಟೋಸ್ಟ್ ಟ್ರ್ಯಾಪ್ ಹಾಕೊಂಡ್ರು. ಟೋಸ್ಟ್ ಟ್ರ್ಯಾಪ್ ತೆಗೆದ್ಬಿಟ್ಟು ಹಾಕ್ಬೇಕು. ಅಯ್ಯೋ ಯಾವ್ಯಾವ ಬಾಳಿದ್ರು ಕಚ್ಕೊಂತು. 4 ವೀಲ್ ಇಲ್ವಲ್ಲ, 4 ವೀಲ್ ಎಂಗೇಜ್ ಆಗ್ತಾ ಇಲ್ವಲ್ಲ. ದೊಡ್ಡಪ್ಪ ಬರ್ತಾನೆ ಇಲ್ಲ, ಎತ್ಕೊಂಡೋದೇ ತಾನೆ. ನಾನು ಬೇರೆ ಗಾಡಿಲಿ ಹೋಯ್ತೀನಿ, ನೀನು ಬಾ ಅಂತ ಹೇಳ್ತವ್ರೆ. ಜೋಗಲ್ಲಿ ಅಲ್ಲಿ ಆಡ್ಸಿರ್ತೀನಿ ಏನು ನೋಡಿ ಅಂದ್ಬಿಟ್ಟು ಎತ್ತುತ್ತವ್ರೆ ನೋಡಿ. ತೆಗೆದ್ರು ಗೈಸ್ ಕೊನೆಗೆ. ಅಯ್ಯಯ್ಯೋ ಅದೇ ಟೆಕ್ನಿಕ್ ಮ್ಯಾಟ್ರಸ್ ಅಲ್ಲ. ಇವಾಗ ಏನಕ್ಕೆ ಗೊತ್ತಾಯ್ತಾ ನೀನು? ಅಲ್ಲಿ ಹೋಗ್ಬಿಟ್ಟು ಕರ್ಕೊಂಬ ಅಂತ ಹೇಳ್ದವ್ರು ಯಾರು? ಯಾವ ಟ್ರ್ಯಾಕ್ ಐತಲ್ಲ, ಯಾವ ಟ್ರ್ಯಾಕ್ ಇಲ್ಲ ಅಲ್ಲಿ. ಅಲ್ಲ ನೀನು ಅಷ್ಟೊತ್ತಿಂದ ಬರ್ದೇರೋ ನೀವಾಗ ಬಂದಿದ್ಯಲ್ಲ ನೀನು. ಏಂತಕ್ ಬರ್ಲಿ ಅಷ್ಟು ದೂರ ಬಿಸಿಲಲ್ಲಿ? ಸರಿ ಬಿಡು, ಸಬಾಸ್ ಗೈಸ್. ನೋಡಿ ಬಾರ್ಡರ್ ಚೆಕ್ ಪೋಸ್ಟ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಎಲ್ಲಿದ್ದೀವಿ? ಪಾಕಿಸ್ತಾನ್ ಬಾರ್ಡರ್ ಇದ್ದೀವಿ ಇವಾಗ. ಟಡಾ, ಈ ಕಡೆ ಹೋದ್ರೆ ಪಾಕಿಸ್ತಾನ ಕಾಣಿಸ್ತಿದ್ಯಾ?
ಕಾಣಿಸ್ತಿದೆ ಅನ್ಕೋತೀನಿ. ಸ್ವಲ್ಪ ದೂರ ಪಾಕಿಸ್ತಾನ ಬಾರ್ಡ್ರಿಗೆ ಹೋಗ್ಬಿಟ್ಟು ಅವ್ರೇನು ಮಾತಾಡ್ಸ್ಕೊಂಬರೋಣ, ಏನು ಬೇಕು ಕೇಳ್ಕೊಂಬರೋಣ ನನ್ನ ಮಕ್ಳಿಗೆ. ಗೈಸ್ ಒಂಟೆಗಳು ಹಸುಗಳು ಎಲ್ಲ ಹೆಂಗಿದೆ ಅಪ್ಪ. ಅಲ್ಲಿ ನೀರು ಬಿಟ್ಟಿದ್ದಾರೆ ಪಾಪ, ಅದೆಲ್ಲ ನೀರು ಕುಡಿತಾ ಇದೆ. ಎಲ್ಲ ರೋಡಲ್ಲಿ ಹಂಗೆ ಇದೆ. ಆರ್ಮಿ ಎಲ್ಲ BSF ಅನ್ಸುತ್ತಲ್ಲ. ಗೈಸ್ ವೆಲ್ಕಮ್ ಟು ಇಂಡೋ ಪಾಕ್ ಬಾರ್ಡರ್. ನೋಡಿ ಥರ ಇದೆ ಗೈಸ್. ಫೈನಲ್ ಆಗಿ ತಂದು ನಿಲ್ಸಿದ್ದೀವಿ ನೋಡಿ ಇಂಡೋ ಪಾಕ್ ಬಾರ್ಡರ್. ಬೇಗ ಬೇಗ ತೆಗಿಸ್ಕೋಗುರು. So guys, finally after all the efforts and we reached. Welcome to Indo-Pak border. This is my Thar. ಗೈಸ್ ನೋಡಿ ಎಲ್ಲರೂ ಬಂದು ಕರ್ನಾಟಕ ಫ್ಲೈಟ್ ಜೊತೆ ತಗೊಂಡು ಅದು ಅದ್ರ ಬೆಲೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ವೆಲ್ಕಮ್ ಟು ಇಂಡೋ ಪಾಕ್ ಬಾರ್ಡರ್. ಬನ್ನಿ ಹೋಗೋಣ. ಇವಾಗ ಇಂಡಿಯಾ ನಾವು ಎಲ್ಲಿದ್ದೀವಿ ಅಂದರೆ ಲಾಸ್ಟ್ ಲಾಂಗೆ ವಾಲಾದ ಇಂಡೋ ಪಾಕ್ ಬಾರ್ಡರ್. ಇವಾಗ ಇದು ಇಂಡಿಯಾ, ಆ ಕಡೆ ಪಾಕಿಸ್ತಾನ, ಆ ಕಡೆ ಬಿಡಲ್ಲ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ, ಕೇಳೋಣ ಏನು ಮಾಡ್ತಾರೆ ಅಂತ. ಇನ್ನೂ ಒಂದು ಸ್ವಲ್ಪ ದೂರ ಹೋಗ್ಬೋದು, ಯಾಕಂದರೆ ಅದು ಪಾಕಿಸ್ತಾನ ಬಾರ್ಡ್ರು. ಅಲ್ಲಿ ಲೈಟ್ ಕಂಬಗಳು ದೊಡ್ಡ ದೊಡ್ಡ ಅದೆಲ್ಲ ಫುಲ್ ಫೆನ್ಸಿಂಗ್ ಹಾಕಿದಾರಲ್ಲ, ಅದು ಪಾಕಿಸ್ತಾನ ಬಾರ್ಡ್ರು. ಸೊ ಇಲ್ಲಿ ಜನಕ್ಕೆ ಇಲ್ಲಿವರೆಗೂ ಬಿಟ್ಟಿದ್ದಾರೆ. ಅಯ್ಯೋ ವಿಜಯ್ ಸರ್ ಜೊತೆ ನಾವು ಹೋಗ್ಬೋದಾಗಿತ್ತಲ್ಲ ಸರ್. ವಿತ್ ಆಲ್ ಸ್ಪೆಷಲ್ ಪರ್ಮಿಷನ್ಸ್ ನಾವು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಪಾಕಿಸ್ತಾನ ಕಡೆಗೆ ಹೋಗ್ತಾ ಇದ್ದೀವಿ. ಗುರು ವಿಡಿಯೋ ಮಾಡೋಂಗಿಲ್ಲ ಗುರು. ನಾನು ಇಲ್ಲಿ ನೋಡಿ ಕೆಳಗಡೆ ನೀನು ಹಿಂಗೆ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಸ್ಟ್ರೈಟ್ ಇಟ್ಕೊಂಡೇ ಮಾಡ್ತಾ ಇದ್ದೆ. ಕೆಳಗಡೆ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ಮುಂದೆ ಗನ್ ಹಿಡ್ಕೊಂಡು ನಿಂತಿದ್ದಾರೆ. ನಾನು ನೋಡಿ ಹೆಂಗೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಕ್ಯಾಮ್ರಾ ಮೇಲೆ ಎತ್ಕೊಂಡ್ರೆ ನಾನು ಈಶಾಂಗ್ ಮುಂದೆ ದೊಡ್ಡಪ್ಪ ನಮ್ಮ ಫೈರ್ ಸರ್ ಸೆಟ್ಟಿಂಗ್ ಮಾಡಿದ್ದು. ಅಪ್ಪನ ಸೆಟ್ಟಿಂಗ್ ಹೋಗ್ಬರ್ತೀನಿ, ಆ ಕಡೆ 5 ಕೈ ಬಂದ್ಬಿಟ್ಟು ಬಾರ್ಡ್ರ್ ದಾಟಿ ಬಂದ್ಬಿಡ್ತೀನಿ ಬೇಕಾದ್ರೆ. ಪ್ಲೀಸ್ ನೋಡಿ ಅದೇ ಬಾರ್ಡ್ರು ಫೆನ್ಸಿಂಗ್ ಹಾಕೋರು ನೋಡಿ. 150 ಮೀಟರ್ಸ್ವರೆಗೂ ಆ ಕಡೆ ಬಾರ್ಡ್ರ್ ಒಂದು, ಈ ಕಡೆ ಬಾರ್ಡ್ರ್ ಒಂದು ಹಾಕಿರ್ತಾರೆ. ಆ ಕಡೆ ಪಾಕಿಸ್ತಾನ ಅವ್ರು ಹಾಕೊಂಡಿರ್ತಾರೆ, ಈ ಕಡೆ ನಮ್ಮ ಇಂಡಿಯಾದವ್ರು ಹಾಕೊಂಡಿರ್ತಾರೆ. ನೋಡಿ ಗೈಸ್ ಇದು ಬಾರ್ಡ್ರು. ಮಗಳೇ ಓ ಏನಿದು ತೋರಿಸು. ಟ್ರೀ ಆಫ್ ಲಾಂಗೆವಾಲಾ. ವಾವ್ ಕ್ಯೂಟ್. ಅಪ್ಪ ಇಲ್ಲಿ ಅಲ್ಲ ಅಪ್ಪ ಅಲ್ಲಿ ಸೈಟ್ ಮಾತಾಡ್ಕೊಂಬರಕ್ಕೆ ಹೋಗೋರೆ. ಏನಾದರೂ ಆ ಕಡೆಗೆ ಹೋಗ್ಬಿಟ್ರೆ ಇಲ್ಲ ಆಗಲ್ಲ, ಇದಾಕಿರ್ತಾರೆ. ಅಲ್ಲಿ ವಾಚ್ ಟವರ್ ಗೈಸ್, ವಾಚ್ ಟವರ್ ನೋಡಿ ಇಲ್ಲಿ ಕ್ರೇಜಿ ಅಲ್ಲ. ಅಲ್ಲಿ ಏನಂದ್ರೆ ಇವಾಗ ನಿಮ್ಗೊಂದು ಆಫರು, ಅಲ್ಲಿ 2 ಸೈಟ್ ನೋಡಿದ್ದೀವಿ. ಸರ್ವೆ ನಂಬರ್ 0/0 ಇಮಿಡಿಯೇಟ್ ರಿಜಿಸ್ಟ್ರೇಷನ್. ಏನಂತೀರಾ? ಇದು ಆಕ್ಚುಲಿ ಚೆನ್ನಾಗಿದ್ದು. ಆ ವೈಬೇ ಬೇರೆ ಅನ್ಕೊಳ್ಳಿ ಗೈಸ್, ಸಖತ್ ಅನ್ಕೊಳ್ಳಿ. ಲಾಸ್ಟಲ್ಲಿ ಬರ್ತಾರೋ ಪ್ರತಿಭೆಗಳು. ಓಕೆ ಗೈಸ್, ನಾವು ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ತನೋಮಾತಾ ದೇವಿ ದೇವಸ್ಥಾನಕ್ಕೆ ಸಿಗುತ್ತೆ. ಸೊ ಇದು ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಲ್ಲಿ ಇರೋದು. ಸೊ ಬನ್ನಿ ಇಲ್ಲಿ ಹೋಗಿ ಬರೋಣ. ಈ ದೇವಸ್ಥಾನದ ವಿಶೇಷತೆ ತಿಳಿಸ್ಕೊಡ್ತೀನಿ ಬನ್ನಿ. ದೇವಸ್ಥಾನ ಆಚೆಯಿಂದ ಹೀಗಿದೆ. ಸೊ ಮುಂಚೆ ಇದು ಹೀಗಿರ್ಲಿಲ್ವಂತೆ, ಅದನ್ನ ಇವಾಗ ಕಟ್ಟಿದ್ದಾರೆ. ಸೊ ಬನ್ನಿ ದೇವಸ್ಥಾನದ ವಿಶೇಷತೆ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ನೋಡ್ಬೋದು ಇಲ್ಲಿ ಫುಲ್ಲು ಅವರೇ ಇರೋವಂಥದ್ದು. ಸೊ ಈ ದೇವಸ್ಥಾನದ್ದು ಇದು ಸ್ಪೆಷಾಲಿಟಿ. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ. ದೇವಸ್ಥಾನದ ಎಂಟ್ರೆನ್ಸ್ ಇದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಆ್ಯಂಡ್ ಇನ್ನೊಂದೇನಂದರೆ ಇಲ್ಲಿ ಅರ್ಚಕರೆಲ್ಲ BSF ಅವರೇ ಪೂಜೆ ಮಾಡೋದು ಅಂತ ಹೇಳಿದ್ರು. ಏನು ಕತೆ ನೋಡೋಣ ಬನ್ನಿ. ನೋಡಿ ಗೈಸ್ ಇಲ್ಲಿ ಗೈಸ್ ನೋಡಿ ಇದೆಲ್ಲ ರಿಯಲ್ ಬಾಂಬ್ಗಳು. ಎನಿಮಿ ಶೆಲ್ಲಿಂಗ್ ಅಂತ ಏನು ಮಾಡ್ತಾರಲ್ಲ, ಅಂದರೆ ನೋಡಿ 3 ಇಂಚ್ ಮೋರ್ ಫೈರಿಂಗಲ್ಲಿ ಎನಿಮಿ ಇಂಚ್ ಈ ಥರ ಬಾಂಬ್ ಬಂದು ಬೀಳುತ್ತಲ್ಲ, ಅದು ಎನಿಮೀಸ್ ಅನ್ಎಕ್ಸ್ಪ್ಲೋಡೆಡ್ ಲೈವ್ ಬಾಂಬ್ಸ್ಗಳು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, 1 2 3 4 5 6 ಬಾಂಬ್ಗಳು. ಅದೆಲ್ಲ ಇಲ್ಲಿ ಡಿಫ್ಯೂಸ್ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಪೇಂಟ್ ಹೊಡೆದು ಡಿಫ್ಯೂಸ್ ಮಾಡಿ ಇಟ್ಟಿರುವಂಥದ್ದು. ಓ ಗೈಸ್ ಎಷ್ಟು ಗಟ್ಟಿ ಗೊತ್ತಾ ಯಪ್ಪ, ಎಲ್ಲಾಡ್ಸೋಕ್ಕೆ ಆಗಲ್ಲ ಗೈಸ್ ಇದು. ಗಟ್ಟಿ ಐತೆ ದೇವ್ರೆ. ಗೈಸ್ ಕಮ್ಮಿ ಅಂದ್ರೆ ಒಂದು 5 ರಿಂದ 10 kg ಇರುತ್ತೆ ಅದು. ಕ್ರೇಜಿ ನೋಡಿ, ಸೋ ಹೆವಿ. ಐ ಕಾಂಟ್ ಇವನ್ ಮೂವ್ ಇಟ್ಸ್ ಅರೌಂಡ್. ಸಿ ಐ ಆಲ್ರೆಡಿ ಮೂವ್ಡ್ ಇಟ್ ಬಿಟ್. ಇಟ್ಸ್ ಸೋ ಹೆವಿ ರೈಟ್. ಬಾಯ್ಲಿ ಗುರು, ಇಲ್ಲಿ ಬಾಯ್ಲಿ ಮುಟ್ಟದ್ನ ಮುಟ್ಟು ಗುರು. ನಾನು ಅಲ್ಲಾಡ್ಸಿಲ್ವಾ? ಇದು ಡಿಫ್ಯೂಸ್ ಮಾಡಿ ಇಟ್ಟಿರೋದು ಗುರು. ಅಲ್ಲಾಡ್ಸೋಕ್ಕಾಗಲ್ಲ ಗುರು, ಕಮ್ಮಿ ಅಂದ್ರೆ 10 kg ಐತದು ಅಲ್ವಾ ಗುರು? ಎಷ್ಟು ಗಟ್ಟಿ ಐತಲ್ವಾ? ಮುಟ್ಟಿ ಯಾರಿಲ್ಲ ಮುಟ್ರಿ. ಎಷ್ಟು ಗಟ್ಟಿ ಐತಲ್ಲ, ಅದೇ ಅದನ್ನ ಇದು ಮಾಡಿ ಇಟ್ಟಿರೋವಂಥದ್ದು. ಓಕೆ ಗೈಸ್ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಹೊರಗಡೆ ಎಲ್ಲಿದು ಉಲ್ಟಾ ಹೋಗೋಣ ಬನ್ನಿ. VIP ದರ್ಶನ ಗೈಸ್. ಇದೆ ದೇವರು, ನೋಡ್ಕೊಂಬಿಡಿ. ಸೊ ಆ್ಯಕ್ಚುಲಿ ಅಲ್ಲೂ ಬಂದು ಬಿದ್ದಿದ್ದು ಬಾಂಬ್ನ ಎತ್ತಿಟ್ಟಿದ್ದಾರಂತ. ನನಗೇನು ಗೊತ್ತಿಲ್ಲ, ನನಗೇನು ತಿಳ್ಕೊಂಡಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಬಟ್ ಆದರೂ ಹ್ಯಾಟ್ಸ್ ಆಫ್ ಇವರೇ. ಯಾಕಂದಿರೋ ಎಲ್ಲ ಆರ್ಮಿಯವ್ರಿಗೆ, ಬಾರ್ಡ್ರ್ ಸೆಕ್ಯೂರಿಟಿಗೆ ಎಲ್ಲರನ್ನೂ ಕಾಪಾಡಪ್ಪ. ಆರ್ತಿಗೆ ರೆಡಿ ಮಾಡ್ತಾವೆ ಸರ್. ಕಿತ್ನಾ ಬಜೆ ಆರತಿ? 6 ಬಜೆ. ठीक
ನೋಡಿ BSF ಅವರೇ ಮಾಡೋದು ಆರತಿ. ಇಲ್ಲಿ ಇನ್ನೊಂದು ಏನಂದರೆ ಗೈಸ್, ಯಾವತ್ತೂ ದೇವಸ್ಥಾನದ ಹಿಂದೆ ಬಂದು ದೇವ್ರ ಹಿಂದೆ ಕೈ ಮುಗಿಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ಅನ್ಯಾಯಕ್ಕೆ ಕೈ ಮುಗ್ದಂಗೆ. ದೇವ್ರ ಮುಂದೆ ನಿಂತ್ಕೊಂಡು ಮುಗಿದ್ರೆ ದೇವ್ರ ಮುಗ್ದಂಗೆ, ದೇವ್ರ ಹಿಂದೆ ನಿಂತ್ಕೊಂಡು ದೇವ್ರ ಕೈ ಮುಗಿದ್ರೆ ಅನ್ಯಾಯಕ್ಕೆ ಕೈ ಮುಗ್ದಂಗಂತೆ. ಸೊ ನೋಡಿ ದೇವಸ್ಥಾನದಿಂದ ಆಚೆ ಯಾವ ರೀತಿ ಇದೆ. ದೇವ್ರೇ ಕಾಪಾಡಪ್ಪ. ಗರ್ಭಗುಡಿಗೆ ಒಳಿಕೆ ಹೋಗ್ತಾವ್ರಪ್ಪ. ಅಂದ್ರೆ ಜಾಸ್ತಿ ಏನೋ ಒಂದು ಗೊತ್ತಾಯ್ತಲ್ಲಪ್ಪ. ದೇವರೆಲ್ಲ ಮುಟ್ತವ್ರೆ. ನಾವು ಹಂಗೆಲ್ಲ ಮುಟ್ಬಾರ್ದು ಗೈಸ್. ನಮ್ಗೆ ಗೊತ್ತಿರೋ ಹಂಗೆಲ್ಲ ಮಾಡಬಾರ್ದು. ನಾವು ಇಷ್ಟರಲ್ಲೇ ದರ್ಶನ ಮಾಡಿಕೊಂಡು ಇಷ್ಟರಲ್ಲೇ ಖುಷಿ. ಕಾಪಾಡಪ್ಪ. ಬನ್ನಿ ಗೈಸ್ ಹೋಗೋಣ. ಸೊ ನೋಡಿದ್ರಲ್ಲ ಗೈಸ್, ಇದು ಈ ದೇವಸ್ಥಾನದ ಮಹತ್ವತೆ. ಬನ್ನಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಎದ್ದೋಗೋಣ. ಈ ದೇವಸ್ಥಾನ ಏನಿದೆಯಲ್ಲ ಗೈಸ್, ಈ ದೇವಸ್ಥಾನ ಇರೋದು ಎಲ್ಲ ಊರಲ್ಲೂ ಅವ್ರವ್ರ ಗ್ರಾಮ ದೇವತೆಗಳಿರುತ್ತಲ್ಲ, ಅದೇ ರೀತಿ ಈ ಊರ ಹೆಸರು ತನೋತ್ ಮಾತಾ ದೇವಿ ಅನ್ನೋದು ಈ ಊರಿನ ಗ್ರಾಮ ದೇವತೆ. ಸೊ ಅದೇ ದೇವಸ್ಥಾನಕ್ಕೆ ಇವಾಗ ನಾವು ಹೋಗಿ ಬಂದಿದ್ದು. ಬನ್ನಿ ಹೋಗೋಣ, ಯಾವ ರೀತಿ ಇರುತ್ತೆ ನಮ್ಮ ಜರ್ನಿ. ಇಲ್ಲಿಂದ ಈ ಜರ್ನಿ ಎಲ್ಲ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇವತ್ತು ಸಂಜೆ ಡ್ಯೂನ್ ಬ್ಯಾಶಿಂಗ್ ಇದೆ, ನೈಟ್ ಡ್ಯೂನ್ ಬ್ಯಾಶಿಂಗ್ ಇದೆ. ಅದಕ್ಕೆ ಹೋಗೋರು ಇಷ್ಟ ಇದ್ದವ್ರು ಹೋಗ್ಬೋದು. ಆಮೇಲೆ ನಾಳೆಯಿಂದ ಎಲ್ಲ ಡಿಸ್ಪರ್ಸ್ ಯಾರಿಗೆ ಏನೇನ್ ಬೇಕು ಮಾಡ್ಬೋದು, ಅವ್ರವ್ರ ಇಷ್ಟ. ಸೊ ಇಲ್ಲಿಗೆ ಈ ಜರ್ನಿ ಮುಗಿಯುತ್ತೆ. ನಾನು ನಾಳೆ ಬೆಂಗಳೂರಿಗೆ ಓಡ್ತಾ ಇದ್ದೀನಿ ಗೈಸ್. ಇಲ್ಲಿ ಮ್ಯೂಸಿಯಂ ಎಲ್ಲ ಇದೆ, ಆಡಿಯೋ ವಿಜುವಲ್ ಮ್ಯೂಸಿಯಂ ಎಲ್ಲ ಇದೆ ನೋಡಿ ಅಲ್ಲೇ. ಮಸ್ತಲ್ಲ. ದೊಡ್ಡಪ್ಪ ಮುಂದೆ ಹೋಗ್ತಾ ಅವರೇ ಗೈಸ್. ಹಲೋ. ಹಂಗೆ ಇವ್ರು ಅವಾಗ ಮಾತ್ರ ಕಾಣಿಸ್ಕೋತಾ ಇರ್ತಾರೆ. ಒಂಥರ ಸೂರ್ಯ ಥರ ಚಂದ್ರ ಥರ ಅವಾಗ ಹುಣ್ಮೆಗೊಂದ್ಸರಿ ಅಮಾಸೆಗೊಂದ್ಸರಿ ಕಾಣಿಸ್ಕೊಳ್ಳೋದು. ಇಟ್ಸ್ ಮೀನ್ಸ್ ಲೈಕ್ ಯು ಆರ್ ಲೈಕ್ ಎ ಎಕ್ಲಿಪ್ಸ್. ಯು ಆರ್ ಸೀನ್ ಓನ್ಲಿ ಫ್ಯೂ ಟೈಮ್ಸ್ ಬಟ್ ಶಾಂತಿ ಸೀನ್ ಆಲ್ವೇಸ್. Nothing. She's not seen around. Yeah, you are also not seen around. It's easier to find peace but difficult to find love. Oh! Convertible rooftop, Abhijit. Which brand is this, Abhijit? Brute Force. ಇದನ್ನ ರೂಫ್ಟಾಪ್ ಓಪನ್ ಮಾಡಿಕೊಂಡು ಈ ಥರ ಓಡಿಸ್ಬೋದು. ಮಸ್ತಲ್ಲ. ಬೇಕು ಅಂದಾಗ ಹಾಕೊಳ್ಳೋದು, ಬೇಡ ಅಂದಾಗ ಓಪನ್ ಮಾಡ್ಕೊಳ್ಳೋದು. ಬಟ್ ಆದ್ರೂ ಇದಕ್ಕಿಂತ ಕ್ಲೋಸ್ ಟಾಪೇ ಚಂದ. ಹಂಗೈತೆ ನೋಡಿ. ಒಂಟೆ ಕಿಸ್ ಕೊಡ್ತಾ ಇದ್ದೆ. ಸಬ್ಸ್ಕ್ರೈಬರ್ಸ್ ಕಿಸ್ ಕೊಡು ಸರ್. ಅಯ್ಯೋ ಸರ್ಪ್ರೈಸ್ ಕಿಸ್ ಕೊಡು. ಗೈಸ್ ಹೋಗೋಣ. ಅಣ್ಣ ನಂಗೆ ಹೊಂಟಿ ಫಸ್ಟ್ ಟೈಮ್ ಪಟ್ಟಿ ಮಾಡ್ತಾ ಇರೋದು. ಗೈಸ್ ನಾವು ಕಾನ್ವೇ ಎಸ್ಕೇಪ್ ಆಗ್ಬಿಟ್ಟಿಲ್ಲ, ಬೇರೆ ಕಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ರೋಡ್ ಫುಲ್ ನೀರು ತುಂಬ್ಕೊಂಡ್ಬಿಟ್ಟೈತೆ ಗೈಸ್. ನೋಡಿ ಫ್ಲಡ್ಡೇ ಆಗ್ಬಿಟ್ಟೈತೆ ಗೈಸ್, ಕೆರೆ ತುಂಬಿಟ್ಟು. ನೋಡಿ ಗೈಸ್, ದೊಡ್ಡಪ್ಪ ನೀರು ಚೆಕ್ ಮಾಡ್ಕೊಂಬರಕ್ಕೆ ಹೋಗೋಣ. ನೋಡಿ ಗೈಸ್ ಯಾವ ಥರ ತುಂಬಿದೆ ನೀರು. ನೋಡಿ ಗೈಸ್ ಇಲ್ಲಿ ನೀರು ತುಂಬಿರೋದು ಯಾವ ರೇಂಜಿಗೆ ತುಂಬಿದೆ. ವಾಟರ್ ಫಾಲ್ಸ್, ಫುಲ್ ವಾಟರ್ ಫಾಲ್ಸ್ ಗೈಸ್. ಈ ವೈಟ್ ಪಟ್ಟಿಯಿಂದ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನೋಡಿ. ಇದು ಕತೆ ಎಲ್ಲ ಜೀವನ. ಇಲ್ಲಿ ಕಚ್ಕೊಬಿಡ್ತದೆ ಗೈಸ್. ಇವಾಗ ನಾನು ತೋರಿಸ್ತಾ ಇರೋದು ಎಕ್ಸ್ಕ್ಲೂಸಿವ್ ದೃಶ್ಯ. ಯಾವ ತರ ಒಂದು ಗಾಡಿ ಸ್ಟಕ್ ಆಗಿದೆ. ನಮ್ಮ ಗಾಡಿ ಬಂದ್ಮೇಲೆ ಬನ್ನಿ ತೋರಿಸ್ತೀನಿ. ಪಾಪ ಅವ್ರದ್ದು ಸ್ಟಕ್ ಆಗಿದೆ, ಅವ್ರಿಗೆ ಹೆಲ್ಪ್ ಮಾಡ್ಕೊಳ್ಳೋಣ. ನಮ್ಮ ತಾರ್ಗಳೇನಾದ್ರು ಬಂದ್ರೆ ಇದೇ ಕಾನ್ವಾಯಲ್ಲಿ ಬಂತೆ ಅಂತ ಹೇಳಿದ್ರೆ 100% ಅವ್ರನ್ನ ವಿಂಚ್ ಹಾಕೋ, ಏನೋ ಒಂದು ಟೋರ್ ಸ್ಟಾಪ್ ಹಾಕಿ ಅದನ್ನ ತಗ್ಸೋಣ. ಅವ್ರು ಯಾವ್ದೋ ಟ್ರ್ಯಾಕ್ಟರ್ ಬಂತು, ಟ್ರ್ಯಾಕ್ಟರ್ ಎಳಿತಾ ಇದೆ ಅನ್ಸುತ್ತೆ. ನೋಡೋಣ ಬನ್ನಿ ಗೈಸ್. ಟ್ರ್ಯಾಕ್ಟರ್ ಕರ್ಸಿ ಎತ್ತವ್ರು ನೋಡಿ. ಓ ಗೈಸ್, ಎರಡೆರಡು ಟ್ರ್ಯಾಕ್ಟರ್ ತಗೊಬಂದು ಏನೇನೋ ಗಿಬಣ ಎಲ್ಲ ತತ್ತವ್ರೆ. ನಮ್ಮ ತಾರ್ಗಳಿದ್ದಿದ್ರೆಲ್ಲ ಇಮಿಡಿಯೇಟ್ ಆಗಿ ತಾಕ್ಬಿಟ್ಟಿರ್ತಿದ್ವಿ. ನೋಡಿ ಯಾವ್ಯಾವ ಥರ ತರಿಸ್ತಾ ಇರೋದು ಅಂತ. ಅಯ್ಯೋ ದೇವ್ರೆ. ಓಕೆ ಗೈಸ್, ನಮಗೆ ಟೈಮ್ ಆಯಿತು ಅಂತ ಹೇಳಿ ನಾವು ವಾಪಸ್ಸು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ನಮಗೆ ಲೇಟ್ ಆಗಿಬಿಡುತ್ತೆ. ನಾಳೆ ಬೇರೆ ನಾವು ಹೊರಡ್ಬೇಕು. ಅಣ್ಣ ಇರೋಣ. ಓ ಯಪ್ಪ, ಬನ್ನಿ ಹೋಗೋಣ. ಗೈಸ್ ಎಲ್ಲ ಊಟ ರೆಡಿ ಆಗ್ತಾ ಇದೆ ನೋಡಿ. ಫುಲ್ ಎಲ್ಲ ತಂದೂರಿ ಟಕ 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 ಅಂತ ಬೇಯಿಸ್ತವ್ರೆ. ಪಟ್ 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 ಅನ್ಬೇಕು.
ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ವಾಪಸ್ ಬೆಂಗಳೂರು ಕಡೆ ಬರ್ತಾ ಇದ್ದೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ನಾವೆಲ್ಲ ಕುಂಡಿದವಾಕೊಂಡ್ ಮಲ್ಕೊಂಡ್ಬಿಟ್ಟಿದ್ವಿ, ಎದ್ದೇ ಇರ್ಲಿಲ್ಲ. ಈಶಾನ್ ಫೋನ್ ಸ್ವಿಚ್ ಆಫ್. ನನ್ನ ನಂಬರ್ ಎಷ್ಟೊಂದ್ ಜನ ಹತ್ರ ಇರ್ಲಿಲ್ಲ. ಫೋನ್ ಮೇಲೆ ಫೋನ್ ಮಾಡಿದ್ದಾರೆ, ಮಲ್ಕೊಂಡ್ಬಿಟ್ಟಿದ್ವಿ. ಹಂಗೆ ಈಶಾನ್ಕ್ ಏನ್ಕೋ ಎಕ್ಸ್ಟ್ರಾ ಆಗ್ಬಿಟ್ಟು ಪಕ್ಕದಲ್ಲಿ ನೋಡೋಣ, ಟೈಮ್ ನೋಡೋಣ 9 ಗಂಟೆ. ಅಯ್ಯಯ್ಯೋ 9 ಗಂಟೆ ಆಗ್ಬಿಟ್ಟೈತೆ ಅಂತ ಹೇಳಿ 11 ಗಂಟೆಗೆ ಇರೋ ಫ್ಲೈಟ್ 9 ಗಂಟೆಗೆ ಇವಾಗ ಬಿಟ್ಟಿದೀವಿ ಗೈಸ್ ನಾವು. ನೋಡಿ, ಕೊನೆಗೆ ನನ್ನ ಡ್ರಾಪ್ ಹಾಕೋರು ಯಾರು ಇಲ್ಲ ಅಂದ್ಬಿಟ್ಟು ದೊಡ್ಡಪ್ಪನೇ ಡ್ರಾಪ್ ಆಗ್ತಾ ಇರೋದು. ಸೊ ಏನು ಮಾಡೋಕ್ಕಾಗಲ್ಲ ಇವಾಗ. ವಿದ್ಯೆ ಆಪ್ಷನ್ನೇ ಇಲ್ಲ. ನಾವೇನೇನೋ ರಾತ್ರಿ ಎಲ್ಲ ಪ್ಲಾನ್ ಮಾಡಿದ್ದೆ, ಅವ್ರ ಜೊತೆ ಹೋಗ್ಬೇಕು, ಇವ್ರ ಜೊತೆ ಹೋಗ್ಬೇಕು, ಇವ್ರದ್ದೇನೋ ಬೇರೆ ಪ್ಲಾನ್ ಇತ್ತು. ಸೊ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನನ್ನ ಡ್ರಾಪ್ ಹಾಕಕ್ಕೆ ಬರ್ತಾವ ನಮ್ಮ ದೊಡ್ಡಪ್ಪ. ಬನ್ನಿ ಹೋಗೋಣ. 1 hour ಟು ದ ಏರ್ಪೋರ್ಟ್. ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗೋದೆ. ಈ ಒಂದು ಬ್ಯೂಟಿಫುಲ್ ಜರ್ನಿಗೆ ಬಾಯ್ ಹೇಳೋ ಟೈಮ್ ಎಲ್ರಿಗೂ ಹೋಗಿ ಬಾಯ್ ಹೇಳ್ಕೊಂಡ್ಬಂದೆ. ಬ್ಲಾಗ್ ಮಾಡೋಷ್ಟು ಪೇಷನ್ಸು. ಆಮೇಲೆ ಇದು ಇರಲಿಲ್ಲ, ಆಸ್ಮೋ ಪಾಕೆಟ್ ಇರಲಿಲ್ಲ, ಎಲ್ಲ ಕಾರ್ಗಳು ಕಳಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಬಂದು ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು, ಎಷ್ಟು ಚೆನ್ನಾಗಿ ಒಳ್ಳೆ ಫ್ಯಾಮಿಲಿ ಥರ ಬಾಂಡ್ ಆಗಿದ್ವಿ. ದಟ್ ವಾಸ್ ರಿಯಲಿ ನೈಸ್ ಅಂತ ಹೇಳ್ತಾ ಬನ್ನಿ ಹೋಗೋಣ. ಅವರ್ ಅಂತ ನೀವು ಅವರ್ ಟೈಮ್ ಬಗ್ಗೆ ಅಲ್ಲ, 55 ಕಿಲೋಮೀಟರ್ ಏರ್ಪೋರ್ಟ್ ಇರೋದು. ನಾನು 55 ಕಿಲೋಮೀಟರ್ ಹೋಗಿ ಇವನ್ನ ಬಿಟ್ಟು ತಿರ್ಗಾ 55 ಕಿಲೋಮೀಟರ್ ಬರುವಾಗ 110 ಕಿಲೋಮೀಟರ್ ಓಡಾಡ್ಬೇಕು ನಾನೀಗ ಇವನ್ನ ಬಿಡೋಕ್ಕೋಸ್ಕರ. ಹೆಂಗೋ ಪ್ರಕಾಶ್ ಅಣ್ಣನ ಹತ್ರ ಅಡ್ಜಸ್ಟ್ ಮಾಡಿದ್ದೆ. ಪ್ರಕಾಶ್ ಅಣ್ಣ ಮತ್ತೆ ಇವ್ರ ಹತ್ರ ಇಸ್ಮಾಯಿಲ್ ಹತ್ರ ಕರ್ಕೊಂಡೋಗ್ಬಿಡ್ತೀನಿ ಬಿಡಿ, ಪರವಾಗಿಲ್ಲ ಜೊತೆಲಿ ಅಂತ ಹೇಳಿದ್ರು. ನೀನ್ ನಂಬರ್ ಇಸ್ಕೊಂಡು ಇಟ್ಕೊಂಬೇಕಾನೆ ಅವ್ರದ್ದು, ಯಾರು ಜೊತೆ ಹೋಗ್ತಾ ಇದೀವಿ ಅಂತ. ನಾನು ಹೆಂಗಿದ್ರು ಇವರು ಫೋನ್ ಮಾಡ್ತಾರ, ನಾನು ಯಾಕೆ ನಂಬರ್ ಇಸ್ಕೊಳ್ಳೋದು ನೋಡಿ ಇಸ್ಕೊಂಡಿರ್ಲಿಲ್ಲ. ಅಲ್ಲಿ ನೋಡಿದ್ರೆ ಅಣ್ಣ ಫೋನ್ ಮಾಡೋರು, ಇವರು ಈ ಅಣ್ಣನ ಫೋನ್ ಸ್ವಿಚ್ ಆಫ್. ಹೋಗ್ಲಿ ಬಿಡಿ ಗೈಸ್. ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ಏರ್ಪೋರ್ಟ್ ರೀಚ್ ಆಗ್ತೀವಿ. ಆ್ಯಂಡ್ ಇನ್ನೊಂದೇನಂದರೆ, ಜೈಸಲ್ಮೇರ್ ಏರ್ಪೋರ್ಟ್ ಬಗ್ಗೆ ನಿಮ್ಗೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಬಂದು ಡಿಫೆನ್ಸ್ ಏರ್ಪೋರ್ಟು. ಯಾಕೆ ಅಂತ ಹೇಳಿದ್ರೆ, ಮೋರ್ ಅಂತ ಏನು ನೋಡಿದ್ವಲ್ಲ, ಅಲ್ಲಿ ಮಗರ್ ಅಂತ ಏನು ನೋಡಿದ್ವಲ್ಲ, ಅದು ಪಾಕಿಸ್ತಾನ್ ಬಾರ್ಡ್ರು. ಅದಾದ್ಮೇಲೆ ಬರೋದು ಜೈಸಲ್ಮೇರ್ ಆದ್ಮೇಲೆ ಬರೋದು ಜೈಸಲ್ಮೇರ್ ಏರ್ಪೋರ್ಟು. ಸೊ ಇದು 3. ಮೊಗರ್ ಬಂದು BSFದು, ಜೈಸಲ್ಮೇರ್ ಬಂದು ಆರ್ಮಿದು, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಏರ್ಫೋರ್ಸು. ಸೊ ಈ ಥರ ಇದೆ ಗೈಸ್. ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ರಿಕ್ವೆಸ್ಟೆಡ್ ಫ್ಲೈಟ್ಸ್ ಓನ್ಲಿ, ಅಂದರೆ ದಿನಕ್ಕೆ 2-3 ಫ್ಲೈಟ್ಸ್ ಅಷ್ಟೇ ಇಲ್ಲಿ ಬರೋದು. ಅದು ಇಂಡಿಗೋ ಒಂದೇ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿರೋ ಡಿಫೆನ್ಸು ಅವರು ಇವರು ಓಡಾಡೋಕ್ಕೆ ಅದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿರ್ತಾರೆ ಹೊರತು ಬೇರೆ ಇನ್ನೇನಿಲ್ಲ. ಬನ್ನಿ ಇವಾಗ ಆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಇದು ಬಂದು ರೆಸ್ಟ್ರಿಕ್ಟೆಡ್ ಏರ್ಪೋರ್ಟು. ಇದೊಂಥರ ಫುಲ್ಲು ಚಿಕ್ಕದು, ಒಳ್ಳೆ ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ ಅಷ್ಟಿರ್ಬೋದು ಅಪ್ರಾಕ್ಸಿಮೇಟ್ಲಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ, ತೋರಿಸ್ತೀನಿ. ನೋಡಿ ಗೈಸ್, ಇಷ್ಟೇ ಏರ್ಪೋರ್ಟು. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಷ್ಟೇ ಏರ್ಪೋರ್ಟು. ಚೌಟ್ರಿ ಇದ್ದಂಗೆ. ಏನು ಗುರು ಇದು? ಇಲ್ಲ ಅಲ್ಲೋ ಹಾರ್ಚರ್. ನೋಡಿ ಗೈಸ್, ಚೌಟ್ರಿ ಇದ್ದಂಗೆ ಐತೆ ನಿಜವಾಗ್ಲು. ನಡಿ ಅಲ್ಲೋಯ್ತವ್ರು ನೋಡಿದ್ರು. ಟರ್ಮಿನಲ್ ಬಿಲ್ಡಿಂಗ್ ಸುತ್ತಾಡ್ಕೊಂಡು ಬರ್ತಾ ಇದೀವಿ ಗೈಸ್. ದೊಡ್ಡಪ್ಪಂಗೆ ಬಾಯ್ ಹೇಳೋ ಟೈಮು. ಹುಷಾರಾಗಿ ಹೋಗ್ಬ್ರೋ. ಜಾಸ್ತಿ ಫಾಸ್ಟಾಗಿ ಏನು ಬರಕ್ಕೆ ಹೋಗ್ಬೇಡ, ಆರಾಮಾಗಿ ಬಾ. ಬಾಯ್ ಬರಲಾ, ಹುಷಾರು. ಏನಾದರೂ ಇದ್ರೆ ಕಾಲ್ ಮಾಡು ಗೈಸ್. ಬನ್ನಿ, ದೊಡ್ಡಪ್ಪ ನನ್ನ ಏರ್ಪೋರ್ಟಿಗೆ ಡ್ರಾಪ್ ಹಾಕಿದ್ದಾನೆ. ಹೋಗೋಣ. ಪ್ರಕಾಶನ ಸಿಕ್ಕಿದ್ರು ಅವ್ರ ಜೊತೆ ಚೆಕ್ ಇನ್ ಮಾಡಿಸ್ತಾ ಇದ್ದೀನಿ. ನಾನು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದೀನಿ. ಸೊ ಫ್ಲೈಟ್ ಟೇಕ್ ಆಫ್ ಆಗ್ತಿದೆ. ಟೇಕ್ ಆಫ್ ಆದಮೇಲೆ ಸ್ವಲ್ಪ ಎಡಿಟಿಂಗ್ಗಳು ಶುರು ಮಾಡಬೇಕು. ಎಡಿಟಿಂಗ್ಗಳು ತುಂಬ ಇದೆ. ಆ್ಯಂಡ್ ಈ ಏರ್ಪೋರ್ಟು ಡಿಫೆನ್ಸ್ ಏರ್ಪೋರ್ಟ್ ಆಗಿರುತ್ತೆ. ಎಷ್ಟು ಚಿಕ್ಕದು ಅಂದರೆ ತುಂಬ ಚಿಕ್ಕದು. ಏನೂ ಇಲ್ಲ, ಒಂದು ಫ್ಲೈಟ್ ಬಂದು ನಿಂತ್ಕೊಳ್ಳುತ್ತೆ, ಹತ್ಕೊಳ್ಳುತ್ತೆ, ಹೋಯ್ತಾ ಇರುತ್ತೆ ಅಷ್ಟೇ. ಬೇರೆ ಇನ್ನೇನೂ ಇಲ್ಲ. ಒಳ್ಳೆ ಚೌಟ್ರಿ ಇದ್ದಂಗೆ ಐತೆ ಇಷ್ಟೇ. ಬೇಕಾದ್ರೆ ನೋಡಿ, ಇಷ್ಟೇ ಇರೋದು ಚೌಟ್ರಿ ಇದ್ದಂಗೆ. ಇವಾಗ ನಾವು ಬಂದು ರೀಚ್ ಆಗ್ತಾ ಇರೋದು ಮುಂಬೈ ಏರ್ಪೋರ್ಟ್ಗೆ. ಸೊ ಇದೇನಂದರೆ ಕನೆಕ್ಟಿಂಗ್ ಫ್ಲೈಟು. ಮುಂಬೈಲಿ 2 ಅವರ್ ಲೇ ಓವರ್ ಇದೆ. 2 ಅವರ್ ಲೇ ಓವರ್ ಆದಮೇಲೆ ಮುಂಬೈಯಿಂದ ಬೆಂಗಳೂರಿಗೆ ಒಂದು ಫ್ಲೈಟ್ ಇದೆ. ಸೊ ಬನ್ನಿ, ಎಷ್ಟೊತ್ತಾಗುತ್ತೋ ಏನು ಕತೆನೂ ಗೊತ್ತಿಲ್ಲ. ಇವತ್ತಿರೋ ಈವೆಂಟ್ಗೆ ನಾನೇ ಹೋಗಿ ಎಲ್ಲ ಮ್ಯಾನೇಜ್ ಮಾಡಬೇಕು. ಏನು ಕತೆ ಅಂತೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಅಂತೂ ಬಂದು ಮುಂಬೈಗೆ ಇಳಿದಾಯ್ತು ಗೈಸ್. ಇವಾಗ ಇಲ್ಲಿಂದ ಮತ್ತೆ 2 ಅವರ್ ಕಾಯ್ಕೊಂಡು ಆಮೇಲೆ ಬೆಂಗಳೂರು. ಇನ್ನೊಂದೇನೆಂದರೆ, ಜೀವನದಲ್ಲಿ ಎಷ್ಟು ಲಕ್ಕೆ ಅಂದರೆ, ಒಂದು ಸರಿನಾದರೂ ಇಷ್ಟು ಸರಿ ಒಂದು 200-300 ಸರಿ ಫ್ಲೈಟಲ್ಲಿ ಓಡಾಡಿದ್ದೀನಿ. ಮೋಸ್ಟ್ಲಿ ಇನ್ನೂ ಜಾಸ್ತಿ ಇರ್ಬೋದೇನೋ. ಒಂದೇ ಒಂದು ಹುಡುಗಿ ಬಂದು ನನ್ನ ಪಕ್ಕ ಕುತ್ಕೊಳ್ಳೋದು ಬೇಡವಾ? ಯಾವಾಗ ಸಿಕ್ಕಿದ್ರು ಯಾರಾದರೂ ಒಬ್ರು ಅಂಕಲ್ಲು, ಆಂಟಿ, ಅಜ್ಜಿ, ತಾತ, ಇದೇ ಆಗೋಯ್ತು ನನ್ನ ಬಾಳ. ಒಂದೇ ಒಂದು ಸರಿನಾದರೂ, ಒಂದೇ ಒಂದು ಲಕ್ಕಿ ಏನಾದರೂ ಆಗಿರ್ಬಾರ್ದ? ಏನು ಮಾಡ್ತೀರ ಎಲ್ಲ? ಮನೆ ಬರೋನೇ ಇಷ್ಟು. ಬನ್ನಿ ಇಳ್ಕೊಂಡು ಹೋಗೋಣ ಬೆಂಗಳೂರು ಕಡೆಗೆ. ಹಾಂ, lunch. One second. That's all right. Thank you. ಲಾಂಜ್ ಬಂದು ಇವಾಗ ತಿನ್ಕೊಂಡು ಮೈಕೊಂಡು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋದು.
ಗೈಸ್ ಚೆನ್ನಾಗಿ ಮೇಯ್ಕೊಂಡು ಇವಾಗ ಹೋಗ್ತಾ ಇದೀವಿ ಫ್ಲೈಟ್ ಹತ್ರ. ಸೊ ಗೇಟ್ ನಂಬರ್ 25 ನೋಡು, ಇದೇ ನಮ್ಮ ಫ್ಲೈಟು ಎಲ್ಲ ನಿಂತಿದ್ದಾರೆ. ಬನ್ನಿ ಹೋಗೋಣ ನಮ್ಮ ಪಯಣ ಬೆಂಗಳೂರು ಕಡೆ. ಗೈಸ್ ಇವಾಗ ಝೋನ್ 1 ಪ್ಯಾಸೆಂಜರ್ಸ್ ಹೋಗ್ತಾ ಇದ್ದಾರೆ, ಅದಾದ್ಮೇಲೆ ಝೋನ್ 2, ನಮ್ಮದು ಝೋನ್ 2. ಸಂಡೇ ಇಸ್ ಮೈ ಫನ್ ಡೇ, ಸಂಡೇ ಇಸ್ ಮೈ ಫನ್ ಡೇ. ಈ ಎಷ್ಟು ಕ್ಯೂಟಾಗಿದೆ ಅಲ್ಲ ಗೈಸ್. ಯು ವಾಂಟ್ ಇಟ್? ಟೇಕ್ ಇಟ್. It's heavy. It's hot. It's heavy. Heavy. Yeah, too heavy. It's heavy. Yes. ಫೈನಲಿ ಬಂದು ಬೆಂಗಳೂರಿಗೆ ರೀಚ್ ಆಗಿ ಹೋಗ್ತಾ ಇದೀವಿ ಇವಾಗ. ಸೊ ಬನ್ನಿ, ತುಂಬ ಅಂದರೆ ತುಂಬ ಲೇಟ್ ಆಗಿದೆ ಇವಾಗ. ಫಸ್ಟ್ ಇಲ್ಲಿಂದ ಈವೆಂಟ್ ಕೊಡೋದು, ಹೋಗಿ ಈವೆಂಟ್ ರೀಚ್ ಆದರೆ ಸಾಕು. ಇಲ್ಲಿ ಬೇರೆ ಮಳೆ ಬರ್ತಾ ಇದೆ. ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಸೈಕ್ ಆಗ್ತಾ ಇದೆ. ಈವೆಂಟ್ ಲೊಕೇಶನ್ ಅಲ್ಲಿ ಮಳೆ ಬೇರೆ ಬರ್ತಾ ಇಲ್ವಂತೆ. ಆ್ಯಂಡ್ ತುಂಬ ಅಂದರೆ ತುಂಬ ಟೆನ್ಷನ್ನು ಗೈಸ್. ಒಂದು ಈವೆಂಟ್ ಇದ್ದರೆ LED ವಾಲ್ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು, ಅದ್ರದ್ದೆಲ್ಲ ತಲೆ ಕೆಡಿಸ್ಕೋಬೇಕು. ಆ್ಯಂಡ್ ಇದೇ ಪಾಪ ನನ್ನ ಪಕ್ಕ ಇದೆ ಗೈಸ್. ಲಗೇಜ್ಗೆ ವೆಯ್ಟಿಂಗ್ ಇವಾಗ. ನಮ್ಮ ಬೆಂಗಳೂರು ಏರ್ಪೋರ್ಟ್ಗೆ ಬರೋದೇ ಒಂಥರ ಮಜಾ. ಓಕೆ ಗೈಸ್, ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದಾಯ್ತು. ಬೆಂಗಳೂರಲ್ಲಿ ಭಾರಿ ಗಾತ್ರದ ಮಳೆ ಬೀಳ್ತಾ ಇದೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಊರು ಬೆಂಗಳೂರು, ಆಲ್ವೇಸ್ ಹ್ಯಾಪಿ. ನಮ್ಮ ಬೆಂಗಳೂರಿಗೆ ಬಂದರೆ ಅದರಲ್ಲಿರೋ ಖುಷಿನೇ ಬೇರೆ ಥರ ಅಂತ ಅಂದ್ಕೊಳ್ಳಿ. ಆದರೂ ಐ ಮಿಸ್ ಆಲ್ ಮೈ ಫ್ರೆಂಡ್ಸ್, ಆಲ್ ಮೈ ಬೆಂಗಳೂರು ಪೀಪಲ್. ತುಂಬ ಚೆನ್ನಾಗಿತ್ತು, ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಅಂದ್ಕೊಳ್ಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.